ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯ ಸಭೆ. ಅದರಲ್ಲಿ ಅಕಸ್ಮಾತ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಇಬ್ಬರೂ ಇದ್ದರು. ರಾಜ್ಕುಮಾರ್ ಒಬ್ಬ ನಟ, ನೀವ್ಯಾರು ನಟರಲ್ಲ, ನೀವೆಲ್ಲ ಸ್ಟಾರ್ಗಳು. ಸ್ಟಾರ್ ಬೇರೆ, ನಟ ಬೇರೆ. ನೀವು ಬರವಣಿಗೆ ಆರಂಭ ಮಾಡಿದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಹೇಗೆ ನೆನಪು ಮಾಡ್ಕೊತೀರಿ? ಯಾವ ಟೀಚರು ಮಾಡದೇ ಇರೋ ಪ್ರಭಾವವನ್ನು ನನ್ನ ಮೇಲೆ ಲಂಕೇಶ್ ಮಾಡಿದ್ರು. ಸ್ವಭಾವತಃ ನಾನು ಸ್ವಲ್ಪ ಹಿಂಜರಿಕೆ ಸ್ವಭಾವದವನು. ಮುನ್ನುಗ್ಗಿ ಯಾವುದೇ ಅವಕಾಶಗಳನ್ನು ಹಿಡಿಯೋದು ನನ್ನ ಜಾಯಮಾನ ಅಲ್ಲ. ಇಡೀ ಪ್ರಪಂಚದಲ್ಲೇ ಡೆಮಾಕ್ರಸಿ ಇಟ್ ಈಸ್ ಇನ್ ಕ್ರೈಸಿಸ್. ಅಮೆರಿಕಾದಲ್ಲಿ ಟ್ರಂಪ್ ಅಂತ ಒಬ್ಬ ಹುಚ್ಚನನ್ನು ಅವರು ಜನ ಒಪ್ಪಿ ಎಲೆಕ್ಟ್ ಮಾಡ್ತಾರೆ. ಗಿರೀಶ್ ಕಾರ್ನಾಡ್ ಅವ್ರಿಗೆ 30 ವರ್ಷ ವಯಸ್ಸಾಗೋದ್ರೊಳಗೆ ತುಗ್ಲಕ, ಹಯವದನ, ಯಯಾತಿ 3 ನಾಟಕಗಳನ್ನು ಬರೆದು ಅಖಿಲ ಭಾರತ ವ್ಯಾಪ್ತಿಯ ಪ್ರಸಿದ್ಧಿ ಬಂದಿತ್ತು. ಹವ್ಯಾಸಿ ಡಾಕ್ಟ್ರ್ ಇಲ್ಲ, ಹವ್ಯಾಸಿ ಇಂಜಿನಿಯರ್ ಇಲ್ಲ. ಯಾವನಾದರೂ ನಾನು ಹವ್ಯಾಸಿ ಡಾಕ್ಟ್ರ್ ಅಂದರೆ ಅವನ ಹತ್ರ ಯಾರೋ ಹೋಗಲ್ಲ. ರಂಗಭೂಮಿ ಎಲ್ಲಿರೋಕ್ಕೆ ಸಾಧ್ಯ? ಅದರಿಂದ ಸೋಕಾಲ್ಡ್ ಹವ್ಯಾಸಿ ರಂಗಭೂಮಿ. ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದು? ನಾನು ಜೀವನದಲ್ಲಿ ಮೊದಲನೇ ಬಾರಿಗೆ ರೈಲು ಹತ್ತಿದ್ದು 8-9ನೇ ವಯಸ್ಸಿನಲ್ಲಿ. ಎಲೆಕ್ಟ್ರಿಕ್ ಲೈಟನ್ನು ನಾನು ನೋಡಿದ್ದು 7-8 ವಯಸ್ಸಿನಲ್ಲಿ. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಕರಾಳ ಅಧ್ಯಾಯ ನನ್ನ ಇದರಲ್ಲಿ. SLCನಲ್ಲಿ ಅಷ್ಟೊಂದು ಕೈಲಾದಾಗ ನಮ್ಮ ಚಿಕ್ಕಪ್ಪಂದ್ರೆಲ್ಲ ನನ್ನನ್ನು ಸ್ಕೂಲ್ ಬಿಡಿಸ್ಬಿಟ್ಟು ಒಂದು ಟೈಲರಿಂಗ್ ಶಾಪ್ ಹಾಕಿಕೊಟ್ಬಿಟ್ಟು. ನಿಮ್ಮ ಬದುಕಿನಲ್ಲಿ ಹಿಂತಿರುಗಿ ನೋಡಿದಾಗಿ ಏನು ಅನ್ನಿಸ್ತದೆ? ಈ ಬದುಕು ಅನ್ನೋದು ಇದೆಯಲ್ಲ, ಇದು ಬರೀ ನಂದೇ ಅಲ್ಲ. ಸ್ನೇಹಿತರೆ ನಮಸ್ಕಾರ. ಬುಕ್ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಲೇಖಕ, ರಂಗಕರ್ಮಿ ಮತ್ತು ಸಾಹಿತಿ ಕೆ ಮರಳುಸಿದ್ದಪ್ಪ ಅವರು ಕನ್ನಡ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದ ಕೆಲಸ ಮಾಡಿರುವಂಥ ಮರಳುಸಿದ್ದಪ್ಪ ಸರು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಮತ್ತು ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾಗಿ ಕೂಡ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನಗೆ ಒಂದು ಕುತೂಹಲ ಏನಂದರೆ, ನಿಮ್ಮ ರಂಗಭೂಮಿಯ ಆಸಕ್ತಿ ಹುಟ್ಟಿದ್ದು ಹೇಗೆ? ಸಾಹಿತ್ಯದಲ್ಲಿ ನಿಮ್ಗೆ ಆಸಕ್ತಿ ಇದ್ದೇ ಇತ್ತು, ಅದು ರಂಗಭೂಮಿಯ ಕಡೆಗೆ ಹೊರಳಿದ್ದು? ರಂಗಭೂಮಿಯ ಆಸಕ್ತಿ ಹುಟ್ಟೋದಕ್ಕೆ ಕಾರಣ 70ರ ದಶಕದಲ್ಲಿ ನಾನು ಬಹುಶಃ ಬೆಂಗಳೂರಿಗೆ ಬರದೆ ಬೇರೆ ಯಾವುದಾದ್ರು ಊರಿಗೆ ಹೋಗಿದ್ದಿದ್ರೆ, MA ಮುಗಿದ ಮೇಲೆ ಕೆಲಸಕ್ಕೆ ನಾನು ಅನೇಕ ಖಾಸಗಿ ಕಾಲೇಜುಗಳಿಗೆ ಪ್ರಯತ್ನ ಪಡ್ತಾ ಇದ್ದೆ. ಅನಿರೀಕ್ಷಿತವಾಗಿ ನನಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲೇ ಕೆಲಸ ಸಿಕ್ತು. ಬಹುಶಃ ನನಗೆ ಆ ವರ್ಷ ಕನ್ನಡ MAನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೆ. ನಾನು ಆನರ್ಸ್ಗೆ ಯಂಗ್ಸ್ಟರ್ಸನ್ನು ರಿಕ್ರೂಟ್ ಮಾಡ್ಕೋಬೇಕು ಅಂತ ಅವ್ರು ಹೊಟ್ಟೋದ್ರಿಂದ ನನಗೆ ಸಿಕ್ತು. ಅಲ್ಲಿ ಅದು ಯೋಗ ಒಂಥರ. ಆಗ 70ರ ದಶಕದಲ್ಲಿ ಬೆಂಗಳೂರಿನ ರಂಗಭೂಮಿ ಭಾಳ ವೈಬ್ರೆಂಟ್ ಆಗಿತ್ತು. ಹೌದು. ಕನ್ನಡ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಇಂಗ್ಲೀಷ್ ವಿಭಾಗ ಇತ್ತು. ಇಂಗ್ಲೀಷ್ ವಿಭಾಗದಲ್ಲಿ ಲಂಕೇಶ್ ಇದ್ದರು. ಲಂಕೇಶ್ ಅವರು ಅವಾಗ ರಂಗಭೂಮಿಯ ವಿಚಾರದಲ್ಲಿ ಸ್ವತಃ ನಾಟಕಕಾರರಲ್ಲದೆ ರಂಗಭೂಮಿಯ ಆರ್ಗನೈಸರ್ ಆಗಿ ಕೆಲಸ ಮಾಡ್ತಿದ್ರು. ಅವರ ಪರಿಚಯ ಮತ್ತು ಸ್ನೇಹ, ನಿಧಾನಕ್ಕೆ ಅವರ ಆಪ್ತ ವರ್ಗಕ್ಕೆ ನಾನು ಸೇರಿಕೊಂಡದ್ದು. ಅವರು ಒಂದು ಪ್ರತಿಮಾ ನಾಟಕ ರಂಗ ಅಂಥೇಳಿ ಒಂದು ರಂಗಭೂಮಿಯ ತಂಡವನ್ನು ಕಟ್ಟಿದ್ರು. ನನ್ನನ್ನು ಅವರು ಇನ್ವಾಲ್ವ್ ಮಾಡಿಕೊಂಡ್ರು. ನಾಟ್ ದಟ್ ನಾನು ಭಾಳ ಥಿಯೇಟ್ರಿನಲ್ಲಿ ಆ್ಯಕ್ಟಿವಿಸ್ಟ್ ಅಂತಲ್ಲ, ಅವರ ಪರಿಚಯಸ್ಥ ಅನ್ನೋ ಕಾರಣಕ್ಕೆ ಇನ್ವಾಲ್ವ್ ಮಾಡ್ಕೊಂಡ್ಮೇಲೆ ನಾನು ನಿಧಾನಕ್ಕೆ ಆ ಯಂಗ್ಸ್ಟರ್ಸು ಎಲ್ಲ ಪರಿಚಯ ಆಗ್ತಾ ಹೋದರು. ಹೀಗಾಗಿ ರಂಗಭೂಮಿಯ ಕಡೆ ನಾನು ಆಕಸ್ಮಿಕವಾಗಿ ಪ್ರವೇಶಿಸಿದರೂ ಮುಂದೇನಾಯಿತು ಅಂತಂದರೆ, ನಾನು ನನ್ನ ಬರವಣಿಗೆಯು ಹೆಚ್ಚು ಥಿಯೇಟರು ಮತ್ತು ನಾಟಕಕ್ಕೆ ಸಂಬಂಧಪಟ್ಟಂತೆ ಆಯಿತು. ನನ್ನ ರಿಸರ್ಚ್ PhD ಇದೋ ಅದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಆಮೇಲೆ ನಾಟಕಕಾರರು
ಚಂದ್ರಶೇಖರ್ ಕಂಬಾರರು ನಮ್ಮ ವಿಭಾಗಕ್ಕೆ ಬಂದರು. ಅವರ ಆತ್ಮೀಯತೆ, ಅವರೆಲ್ಲರ ಮೂಲಕ ಗಿರೀಶ್ ಕಾರ್ನಾಡ್, ಹೀಗೆ ಒಂದು ಬಳಗ, ರಂಗಭೂಮಿಯ ಬಳಗ ನಮ್ಮ ಸುತ್ತ ಬೆಂಗಳೂರಿನಲ್ಲಿ ಬೆಳೀತು. ಮತ್ತು ಇದೆಲ್ಲದರ ಕಾರಣವಾಗಿ ನನ್ನ ಮತ್ತು ರಂಗಭೂಮಿಯ ಸಂಬಂಧ ಹೆಚ್ಚು ಹೆಚ್ಚು ಗಾಢವಾಗ್ತಾ ಹೋಯಿತು. ಬಟ್ ನಿಮ್ಮ ರಂಗಭೂಮಿಯ ಸಂಬಂಧದಲ್ಲಿ ನೀವು ರಂಗಭೂಮಿಯ ಅದರ ಪ್ರದರ್ಶನದ ನಂತರದ ಆಸ್ಪೆಕ್ಟ್ಗಳ ಅಲ್ಲಿ ಪ್ರದರ್ಶನದ ಹಿಂದೆ ಕೆಲಸ ಮಾಡುವಂಥದ್ದು 2 ಪಾರ್ಟ್ ಅಲ್ವ ಆ್ಯಕ್ಚುಲಿ ರಂಗಭೂಮಿನಲ್ಲಿ. ನೀವು ಅದರ ಮೀಮಾಂಸೆ, ರಂಗಮೀಮಾಂಸೆ ಮತ್ತು ರಂಗದ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಿದರು. ಅವರೆಲ್ಲರೂ ರಂಗದ ಹಿಂದೆ ಮತ್ತು ರಂಗ ಸೃಷ್ಟಿಸುವ ಪ್ರಕ್ರಿಯೆಗಳಲ್ಲಿದ್ದರು. ಈ 2 ಬೈಫರ್ಕೇಷನಲ್ಲಿ ನಿಮ್ಗೆ ಈ ಕಡೆ ಉಳಿದದ್ದು ಯಾಕೆ ಅಂತ? ಬಹುಶಃ ನಾನು ಕೆಲಸ ಮಾಡ್ತಾ ಇದ್ದದ್ದು ಕನ್ನಡ ಅಧ್ಯಾಪಕನಾಗಿ. ಆ ಅಧ್ಯಾಪಕನ ಕೆಲಸಕ್ಕೆ ಅಲ್ಲಿ ನಾಟಕಗಳನ್ನು ಪಾಠ ಮಾಡ್ತಾಯಿದ್ದೆ. ಜೊತೆಯಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಇದ್ದಂಥ ಒಂದು ಅಕಾಡೆಮಿಕ್ ವಾತಾವರಣ ಅದು ಕಾರಣ ಆಯಿತು ಅಂತ ಕಾಣುತ್ತೆ. ರಂಗಭೂಮಿಯ ಬಗ್ಗೆ ನಾನು ಹೆಚ್ಚು ಕಡಿಮೆ ಅಕಾಡೆಮಿಕ್ ಇಂಟ್ರೆಸ್ಟನ್ನು ಇಟ್ಕೊಂಡಿದ್ದು. ಹೌದು. ಆದರೆ ರಂಗಭೂಮಿಯ ಆರ್ಗನೈಸೇಷನ್ನಲ್ಲಿ ಹೀಗೆ ನಾನು ಹೇಳಿದಂತೆ ಅನಿವಾರ್ಯವಾಗಿ ತೊಡಗಿಕೊಂಡೆ. ಅದರಿಂದ ರಂಗಭೂಮಿಯ ಕೆಲವು ಆ್ಯಕ್ಟಿವಿಸ್ಟ್ ನನಗೆ ಪರಿಚಯ ಆದರು. ಅವರು ಏನು ಮಾಡಿದರು, ನನ್ನನ್ನು ಇನ್ನೂ ಬೇರೆ ಬೇರೆ ಕಡೆ ತೊಗೊಂಡೋದ್ರು. ಈಗ ಉದಾಹರಣೆಗೆ ಪ್ರಸನ್ನಂತ ನನ್ನ ಸ್ಟೂಡೆಂಟ್ ಪ್ರಸನ್ನ ಆನರ್ಸ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ಗೆ, ಅವ್ರು ಕೆಮಿಸ್ಟ್ರಿ ಆನರ್ಸು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ನನ್ನ ಸ್ಟೂಡೆಂಟ್ ಆಗಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ನಾಟಕಗಳನ್ನು ನಿರ್ದೇಶನ ಮಾಡ್ತಿದ್ರು. ಅದನ್ನು ನಾನು ನೋಡಿದೆ. ಅವರು ಸಮುದಾಯವನ್ನು ಭಾಳ ಚೆನ್ನಾಗಿ ಕಟ್ತಾಯಿದ್ರು. ಸಮುದಾಯದ ಆರಂಭದ ಕಾಲದಲ್ಲಿ ಅದು ಹೇಗಿರಬೇಕು, ಅದರ ರೂಪುರೇಷೆಗಳು, ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡೋದಕ್ಕೆ ನಮ್ಮನ್ನೆಲ್ಲ ಕೇಳೋರು. ಇನ್ಫ್ಯಾಕ್ಟ್ ಬೆಂಗಳೂರು ಯೂನಿವರ್ಸಿಟಿ ಲೈಬ್ರರಿಯ ಮುಂದೆ ಒಂದು ಹುಲ್ಲು ಹಾಸಿದೆ, ಅಲ್ಲಿ ಕೂತ್ಕೊಂಡು ಸಮುದಾಯ ಹುಟ್ಟಿದ್ದು. ದಿವಸ ಮೀಟಿಂಗ್ ಮಾಡ್ತಿದ್ರು. ಆ ಮೀಟಿಂಗ್ನಲ್ಲಿ ಶ್ರೀನಿವಾಸರಾಜು, ಪ್ರಸನ್ನ, ಸೆಂಟ್ರಲ್ ಕಾಲೇಜ್ನಾಗಿದ್ದಂಥ ಇನ್ನು ಕೀರಂ ನಾಗರಾಜ್ ಮುಂತಾದ ಅನೇಕ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲ ಭಾಗವಹಿಸ್ತಾಯಿದ್ರು. ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಸಮುದಾಯವನ್ನು ಕಟ್ಟಿದರು ಅವರು. ಆಗ ನನ್ನನ್ನು ಬೆಂಗಳೂರು ಸಮುದಾಯದ ಅಧ್ಯಕ್ಷನನ್ನು ಮಾಡಿದರು. ಹೀಗೆ ಈಗ ಅದೇ ರೀತಿಯಲ್ಲಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಪರಿಚಯ ಆದರು. ಅವರು ನನ್ನನ್ನು ನಾಟ್ಯ ಸಂಘ ಥಿಯೇಟ್ರ್ ಸೆಂಟರ್ಗೆ ನೀವು ಅಧ್ಯಕ್ಷ ಆಗಬೇಕು ಅಂದರು. ಹೀಗೆ ನನಗೆ ಆ್ಯಕ್ಟಿವಿಸ್ಟ್ಗಳ ಮೂಲಕ ಆರ್ಗನೈಸೇಷನ್ನಲ್ಲಿ ತೊಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆದರೆ ಆರ್ಗನೈಸೇಷನ್ನಿಂದ ಮುಂದೆ ಹೋಗಿ ನಾಟಕಗಳನ್ನು ಡೈರೆಕ್ಟ್ ಮಾಡೋದಾಗಲಿ, ನಾಟಕದಲ್ಲಿ ಆ್ಯಕ್ಟ್ ಮಾಡೋದಾಗಲಿ, ಅವುಗಳ ತಂಟೆಗೆ ನಾನು ಹೋಗಲಿಲ್ಲ. ಅದಕ್ಕೆ ಬಹುಶಃ ಸ್ವಭಾವತಃ ನಾನು ಸ್ವಲ್ಪ ಹಿಂಜರಿಕೆ ಸ್ವಭಾವದವನು. ಮುನ್ನುಗ್ಗಿ ಯಾವುದೇ ಅವಕಾಶಗಳನ್ನು ಹಿಡಿಯೋದು ನನ್ನ ಜಾಯಮಾನ ಅಲ್ಲ. ಅದಾಗೆ ಬಂದದ್ದರಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋದಷ್ಟೇ. ರಂಗಭೂಮಿಯ ಕಡೆಗೆ ಬರುವವರಲ್ಲಿ ಬಹುತೇಕರು ಬಣ್ಣದ ಆಕರ್ಷಣೆಯಿಂದ ಬರುವವರೇ ಜಾಸ್ತಿ. ಬಣ್ಣ ಹಚ್ಚಬೇಕು, ಸ್ಟೇಜ್ ಮೇಲೆ ಬರಬೇಕು, ಭಾಳ ಅಂದರೆ ಡೈರೆಕ್ಟರ್ ಆಗಬೇಕು ಅಂತ. ಎರಡನೇದ್ದು ಅದು. ಬಟ್ ಪ್ರೈಮರಿ ಆಸಕ್ತಿ ಇರೋದು ರಂಗಭೂಮಿ ಕಡೆಗೆ ಹೊರಡುವವರಿಗೆ ಬಣ್ಣದ ಆಸಕ್ತಿನೇ. ನಿಮಗೆ ಬಣ್ಣ ಹಚ್ಬೇಕಂತ ಅನಿಸ್ಲಿಲ್ವ? ಆಸಕ್ತಿನೇ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ಯಾವುದೇ ಒಂದು ಆ್ಯಕ್ಟಿಂಗ್ ಅವಕಾಶಗಳಿಗಾಗಿ ನಾನು ಮುನ್ನುಗ್ಗಿ ಹೋಗಿದ್ದಿಲ್ಲ ಅಂದರೆ ಬಹುಶಃ ನನಗೆ ಆಸಕ್ತಿನೇ ಇರಲಿಲ್ಲ. ಯಾಕೆಂದರೆ ಆಗ ಇನ್ನೊಂದು ಸಮಸ್ಯೆ ಇದೆ. ಭಾಳ ಚಿಕ್ಕ ವಯಸ್ಸಿಗೆ ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆದೆ. ಅದರಿಂದ ಅಷ್ಟು ಸುಲಭ ಅಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚಿಂಗ್ ಅಂದರೆ. ಅದಕ್ಕಾಗಿ ಪ್ರಿಪೇರ್ ಆಗೋದು ಅದೆಲ್ಲ ಇರ್ತಿತ್ತು. ಹಾಗಾಗಿ ಆ್ಯಕ್ಟಿಂಗ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಬಹುಪಾಲು ಆಸಕ್ತಿಯನ್ನು ಅದರ ಕಡೆ ಸೆಳ್ಕೊಂಡ್ಬಿಡುತ್ತೆ. ಹೀಗಾಗಿ ಬಹುಶಃ ನಾನು ಆಸಕ್ತಿ ಆ್ಯಕ್ಟಿಂಗ್ ಕಡೆಗಾಗಲಿ, ನಾಟಕ ನಿರ್ದೇಶನ ಕಡೆಗಾಗಲಿ ನನ್ನ ಆಸಕ್ತಿಯೇ ಹೋಗಲಿಲ್ಲ. ಅದ್ರ ಬಟ್ ನೀವು ಹೇಳಿದ ಹೆಸರುಗಳಿತ್ತಲ್ಲ, ಗಿರೀಶು, ಕಂಬಾರು, ಕಾರ್ನಾಡು, ಕಂಬಾರರು ಮತ್ತು ಲಂಕೇಶ್, ಇವರೆಲ್ಲ ಹೆಚ್ಚು ಕಡಿಮೆ ನಿಮ್ಮ ಜೊತೆಗಿದ್ದವರೇ, ನಿಮ್ಮ ಜೊತೆಗೆ ಒಡನಾಡ್ತಾ ಅವರು ಸ್ಟೇಜ್ ಮೇಲೂ ಇರ್ತಿದ್ರು, ಆಫ್ ಸ್ಟೇಜೂ ಇರ್ತಿದ್ರು. ಬಟ್ ಅವರಿಗೆ ಸಿಗುತ್ತಿದ್ದ ಚರಿಷ್ಮಾ ಇತ್ತಲ್ಲ, ಒಂದು ಗ್ಲ್ಯಾಮರು ಚರಿಷ್ಮಾ, ಅದು ಏನು ಅನಿಸ್ತು? ಅವರು ಕ್ರಿಯೇಟಿವ್
ಕ್ರಿಯೇಟಿವ್ ಪರ್ಸನಾಲಿಟಿ ಇದೆಯಲ್ಲ, ಅದರ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತವೆ. ನಾನು ಕ್ರಿಯೇಟಿವ್ ಅಲ್ಲ. ನಾನು ಈಗಾಗಲೇ ಹೇಳಿದಂತೆ ನಾನು ಎಸೆನ್ಷಿಯಲಿ ಒಬ್ಬ ಅಧ್ಯಾಪಕ, ಅಕಾಡೆಮಿಕ್ ಅಷ್ಟೇ. ಕ್ರಿಯೇಟಿವ್ ಇದು ಇದ್ದಿದ್ದರೆ, ಅರ್ಜ್ ಇದ್ದಿದ್ದರೆ ಬಹುಶಃ ಆ್ಯಕ್ಟಿಂಗೂ ಸಹ ಕ್ರಿಯೇಟಿವ್. ಖಂಡಿತವಾಗಿ ಅದರಲ್ಲಿ ಒಬ್ಬ ಡೈರೆಕ್ಟರ್ ಆಗೋದಾಗಲಿ, ಒಬ್ಬ ಒಳ್ಳೆ ಆ್ಯಕ್ಟರ್ ಆಗೋದಾಗಲಿ, ಮತ್ತು ನಾಟಕಕಾರ ಆಗೋದಂತೂ ಕ್ರಿಯೇಟಿವೇ. ಅಂಥ ಒಂದು ಕ್ರಿಯೇಟಿವ್ ಅರ್ಜ್ ನನಗಿರಲಿಲ್ಲ. ಅದು ಬಹುಶಃ ಅದೊಂದು ರೀತಿಯಲ್ಲಿ ಒಳಗಿನಿಂದ ಹುಟ್ಟಬೇಕು ಅಂತ ಕಾಣುತ್ತೆ. ಅದು ಹೊರಗಿನಿಂದ ಬರೋದಲ್ಲ. ಅದು ಈಗ ಕವಿತೆಯ ಬಗೆಗೇನೆ ನಿಮ್ಮ ಆಸಕ್ತಿ ಕೂಡ ಅಕಾಡೆಮಿಕ್ ಆದ ಆಸಕ್ತಿ. ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಬರೆಯಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆ ಅಂತಂದರೆ ಬಹುಶಃ ವಿದ್ಯಾರ್ಥಿ ದೆಸೆಯಲ್ಲೇ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಕ್ರಿಯೇಟಿವ್ ರೈಟರ್ಸು. ಕಂಬಾರರು ಅವರು ವಿದ್ಯಾರ್ಥಿ ಆಗಿದ್ದಾಗ ಆಗಲೇ ಅವರು ಸಾಕಷ್ಟು ಪ್ರಸಿದ್ಧಿ, ಕಲೆಕ್ಷನ್ ಬಂದುಬಿಟ್ಟಿತ್ತು ಅವ್ರದ್ದು. ಗಿರೀಶ್ ಕಾರ್ನಾಡ್ ಅವ್ರಿಗೆ 30 ವರ್ಷ ವಯಸ್ಸಾಗೋದ್ರೊಳಗೆ ತುಗ್ಲಕ, ಹಯವದನ, ಯಯಾತಿ 3 ನಾಟಕಗಳನ್ನು ಬರೆದು ಅಖಿಲ ಭಾರತ ವ್ಯಾಪ್ತಿಯ ಪ್ರಸಿದ್ಧಿ ಬಂದಿತ್ತು. ಹೌದು. ಅದರಿಂದ ಒಬ್ಬ ಕ್ರಿಯೇಟಿವ್ ರೈಟರ್ ಅನ್ನೋನಿಗೆ ಎಲ್ಲೋ ಒಂದು ಕಡೆ ಅದನ್ನು ಸ್ಫೂರ್ತಿ ತತ್ವ ಅಂತೇಳಿ ನಮ್ಮ ಸಂಸ್ಕೃತ ಕಾವ್ಯಮೀಮಾಂಸಕಾರರು ಹೇಳ್ತಾರೆ. ಸ್ಫೂರ್ತಿ ತತ್ವ ಅದು ಇವರೇನು ಹೇಳ್ತಾರೆ, ಕುವೆಂಪು ಅವರು ಬ್ರಹ್ಮಾನಂದ ಸಹೋದರ ಅಂತೇಳಿ ಕರೀತಾರೆ. ಅಷ್ಟೊಂದು ನಾವು ಈ ವಿಚಾರಗಳನ್ನು ಒಪ್ಪದೇ ಇದ್ದರೂ ಕ್ರಿಯೇಟಿವಿಟಿ ಅಂತನ್ನೋದು ಸ್ವಲ್ಪ ಇನ್ಸ್ಟಿಂಕ್ಟಿವ್ ಆಗೇ ಬರಬೇಕು ಅಂತ ಕಾಣುತ್ತೆ. ಅದು ನನಗೆ ಇರಲಿಲ್ಲ ಅನ್ನೋದನ್ನ ಒಪ್ಕೋಬೇಕು. ಬಟ್ ನೀವು ಬರವಣಿಗೆ ಆರಂಭ ಮಾಡಿದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಹೇಗೆ ನೆನಪು ಮಾಡ್ಕೋತೀರಿ? ಬರವಣಿಗೆ ಕಡೆ ಬರಬೇಕು ಅನಿಸಿದ್ದು ನನಗೆ ಮೊದಲು ನಾಟಕದ ಮೂಲಕನೇ. ನಾಟಕಗಳನ್ನು ಕುರಿತು ನನ್ನ ಆಸಕ್ತಿ, ನಾಟಕಗಳನ್ನು ಕುರಿತ ಬರವಣಿಗೆ, ಹೀಗೆ ನನ್ನ ಬರವಣಿಗೆ ಶುರುವಾಯಿತು. ಈಗಲೂ ನಾನು ಹೆಚ್ಚು ಬರೆದಿರೋದು ರಂಗಭೂಮಿ ಬಗ್ಗೆ ಮತ್ತು ನಾಟಕ ಸಾಹಿತ್ಯದ ಬಗ್ಗೆ. ಹೌದು. ಒಟ್ಟು ಅದಕ್ಕೆ ಇನ್ನು ಈಗ ಷಟ್ಪದಿ ಸಾಹಿತ್ಯ ಮುಂತಾದ ಬೇರೆ ಬೇರೆ ಬರವಣಿಗೆಗಳನ್ನು ನಾನು ಮಾಡಿದ್ದೆ. ಯಾಕೆ ಸಿನ್ಸ್ ಐ ವಾಸ್ ಎ ಟೀಚರ್, ಕನ್ನಡ ಮೇಷ್ಟ್ರಾಗಿದ್ದರಿಂದ ಕನ್ನಡ ಸಾಹಿತ್ಯದ ಜೊತೆಯಲ್ಲೂ ನನಗೆ ಸಂಪರ್ಕ ಇತ್ತು. ಕನ್ನಡ ಸಾಹಿತ್ಯವನ್ನು ನಾನು ಪಾಠ ಮಾಡ್ತಾಯಿದ್ದೆ, ಓದ್ತಾ ಇದ್ದೆ, ಇಂಗ್ಲೀಷ್ ಸಾಹಿತ್ಯವನ್ನು ಓದ್ತಾ ಇದ್ದೆ. ಅದರಿಂದ ಒಟ್ಟಾರೆ ಸಾಹಿತ್ಯದ ಬಗ್ಗೆ ನನ್ನ ಬರವಣಿಗೆ ಮತ್ತು ನನ್ನ ಆಸಕ್ತಿ ಸಹಜವಾಗೇ ಇತ್ತು. ಅದರಲ್ಲಿ ನಾಟಕ ಮತ್ತು ರಂಗಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ತೊಡಗಿಕೊಂಡಿದ್ದರಿಂದ ಮತ್ತು ಅಧ್ಯಾಪಕನಾಗಿಯೂ ನಾಟಕವನ್ನು ಪಾಠ ಮಾಡ್ತಾ ಇದ್ದದ್ರಿಂದ ನನ್ನ ಆಸಕ್ತಿ, ನನ್ನ ರಿಸರ್ಚು ನಾಟಕಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಸಹಜವಾಗಿ ನನಗೆ ಟೀಚಿಂಗ್ನಲ್ಲಿ ನಾಟಕಗಳಿಗೆ ಸಂಬಂಧಪಟ್ಟಂತೆ ನನಗೆ ಹೆಚ್ಚು ಅಲಾಟ್ಮೆಂಟು ಸಿಗ್ತಾಯಿತ್ತು. ಹೀಗಾಗಿ ಇವೆರಡನ್ನೂ ಸರಿತೂಗಿಸ್ಕೊಂಡು ಹೋದರೂ ಸ್ವಲ್ಪ ಹೆಚ್ಚು ಕಡಿಮೆ ನಾಟಕ ಮತ್ತು ರಂಗಭೂಮಿ ಇವು ನನ್ನ ಬರವಣಿಗೆಯ ಮತ್ತು ಆಸಕ್ತಿಯ ವಿಷಯವಾಗಿ ಪ್ರಧಾನವಾಗಿ ಇತ್ತು. ಸಾಹಿತ್ಯದ ರಚನೆ ಅಂತ ಮಾಡುವಾಗ ಈ ರಂಗಭೂಮಿ ಅಂದರೆ ರಂಗಭೂಮಿಯಲ್ಲಿ ಕಲಿತದ್ದು, ನಾಟಕದಿಂದ ಕಲಿತದ್ದು, ಅದು ನಿಮ್ಗೆ ನೆರವಾಗ್ತಿತ್ತು? ಆಗ್ತಾಯಿತ್ತು. ಈಗ ಸಾಹಿತ್ಯವನ್ನೇ ನಾನು ಕಲಿತದ್ದು. ಹೌದು. ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ನಾಟಕ ವಿಭಾಗದಲ್ಲಿ ನಾನು ಕಲಿತವನಲ್ಲ. ಖಂಡಿತ. ನಾಟಕ ವಿಭಾಗ ನಾಟಕ ಅಂತನ್ನೋದು ನಾನು ರೂಢಿಸಿಕೊಂಡಂಥ ಒಂದು ಕ್ಷೇತ್ರ. ನೀವೇ ರೂಢಿಸಿಕೊಂಡಂಥ ಕ್ಷೇತ್ರ. ಆದರೆ ಈ ಕಲಿಕೆ ಅಂತನ್ನೋದು ಬರೀ ಕ್ಲಾಸ್ ರೂಮ್ನಲ್ಲೇ ಇರಲ್ಲ. ಖಂಡಿತ. ನಿಮ್ಮ ಕಲಿಕೆ ಅಂತನ್ನೋದು ಈಗ ನಾನು ಹೇಳ್ತಾ ಇರ್ತೀನಿ, ನನ್ನ ಮೇಲೆ ಪ್ರಭಾವ ಬೀರಿದಂಥ ಟೀಚರ್ಸ್ ಯಾರು ಅಂತ ಯಾರಾದರೂ ನನ್ನ ಕೇಳಿದರೆ, ಯಾವ ಟೀಚರೂ ಮಾಡದೇ ಇರೋ ಪ್ರಭಾವವನ್ನು ನನ್ನ ಮೇಲೆ ಲಂಕೇಶ್ ಮಾಡಿದರು. ಅವ್ರು ನನಗೆ ಪ್ರತ್ಯಕ್ಷವಾಗಿ ನನ್ನ ಮೇಷ್ಟ್ರಲ್ಲ, ಆದರೆ ನನ್ನ ಮೇಷ್ಟ್ರಾಗೋದಕ್ಕೆ ಸಾಧ್ಯ ಇತ್ತು. ವಯಸ್ಸಿನ ದೃಷ್ಟಿಯಿಂದ 6-7 ವರ್ಷ ಅವರು ದೊಡ್ಡವರಾದ್ದರಿಂದ ಅವರ ಕ್ಲಾಸ್ಮೇಟ್ ಎಚ್.ಎಂ. ಚೆನ್ನೈನವರು ನನ್ನ ಮೇಷ್ಟ್ರಾಗಿದ್ದರು. ಲಂಕೇಶು ಮೇಷ್ಟ್ರ ಆಗಿಲ್ಲ, ಆದರೆ ಅವರ ಪರಿಚಯದ ಮೂಲಕ, ಅವರ ಒಡನಾಟದ ಮೂಲಕ, ಅವರ ಸ್ನೇಹದ ಮೂಲಕ ನಾನು ಕಲಿತೆ ಅನೇಕ ವಿಚಾರಗಳನ್ನು. ಹಾಗಾಗಿ ನನ್ನ ನಾಟಕದ ಸಂಬಂಧಪಟ್ಟಂಥ ಕಲಿಕೆ ಅಂತನ್ನೋದು ಲಂಕೇಶ್ ಮೂಲಕ, ಕಂಬಾರರ ಮೂಲಕ, ಗಿರೀಶ್ ಕಾರ್ನಾಡ್ ಮೂಲಕ, ಅಲ್ಲಿಂದ ರಂಗಭೂಮಿಯಲ್ಲಿದ್ದಂಥ ಅನೇಕ ಆ್ಯಕ್ಟಿವಿಸ್ಟ್ಸ್ಗಳ ಮೂಲಕ, ಹೀಗೆ
ಬದುಕಿನಿಂದಲೇ ಕಲ್ತದ್ದು ಅದೆಲ್ಲ. ಆ್ಯಕ್ಚುಲಿ ರಂಗಭೂಮಿ ಅನ್ನೋದು ಒಂದು ವರ್ತಮಾನದ ಕಲೆ, ಅದು ವರ್ತಮಾನದಲ್ಲಿ ಸಂಭವಿಸುವ ಕಲೆ. ಬಟ್ ನೀವು ಅಧ್ಯಯನಕಾರರಾಗಿ ರಂಗಭೂಮಿಯ ಚರಿತ್ರೆ ಕಡೆಗೂ ಗಮನ ಹರಿಸ್ಬೇಕಾಯಿತು. ಆ ಆಸ್ಪೆಕ್ಟ್ಸ್ ಬಗ್ಗೆ ಏನಾಯಿತು ಅಂದರೆ, ರಂಗಭೂಮಿಯ ಚರಿತ್ರೆಯನ್ನು ಕುರಿತು ಅಷ್ಟು ಪುಸ್ತಕಗಳೇ ಇರಲಿಲ್ಲ, ಒಳ್ಳೆಯ ಪುಸ್ತಕಗಳಂತೂ ಇರಲೇ ಇಲ್ಲ. ಎಚ್ ಕೆ ರಂಗನಾಥ್ನವರು ಕರ್ನಾಟಕ ಥಿಯೇಟರ್ ಅಂತ ಒಂದು ಪುಸ್ತಕ, ಅದು ಹೆಚ್ಚು ಪ್ರೊಫೆಷ್ನಲ್ ಥಿಯೇಟ್ರಿಗೆ ಸಂಬಂಧಪಟ್ಟದ್ದು. ಅದು ಕನ್ನಡಕ್ಕೂ ಬಂದಿತ್ತು, ಕನ್ನಡಕ್ಕೂ ಬಂತು. ಆಮೇಲೆ ತಸು ಶ್ಯಾಮರಾಯರು ಒಂದು ಪುಸ್ತಕ ಬರೆದಿದ್ರು, ಆದರೆ ಅದು ಭಾಳ ಶ್ಯಾಮರಾಯರಿಗೆ ಆ ಥರದ ಒಂದು ಥಿಯೇಟರ್ ಇದಿರಲಿಲ್ಲ, ಓರಿಯೆಂಟೇಷನ್. ಅವ್ರಿಗೇನು ಮಾಡ್ತಾರೆ, ಅವ್ರ ಪುಸ್ತಕದಲ್ಲಿ ಬರೀದು ಶ್ರೀರಂಗರಿಗಿಂತ ಪರ್ವತವಾಣಿ ಭಾಳ ಗ್ರೇಟ್ ಪ್ಲೇ ರೈಟ್ ಅಂತ ಬರೀತಾರೆ. ಅದರಿಂದ ಇಂಥ ಒಂದು ರಂಗಭೂಮಿಯ ಚರಿತ್ರೆ ಮತ್ತು ನಾಟಕ ಸಾಹಿತ್ಯದ ವಿಮರ್ಶೆ ಎರಡೂ ಒಳಗೊಳ್ಳುವಂತಹ ಒಂದು ಅಧ್ಯಯನವನ್ನು ನನ್ನ PhD ಅಧ್ಯಯನಕ್ಕೆ ಆರಿಸಿಕೊಂಡೆ. ಹೌದು. ಈಗ ನಾನು ರಂಗಭೂಮಿಯಲ್ಲೇ ಇನ್ವಾಲ್ವ್ ಆಗಿದ್ದರಿಂದ ನನ್ನ ಅನೇಕ ಗ್ರಹಿಕೆಗಳು ಹೆಚ್ಚು ಚೆನ್ನಾಗಿದ್ದವು. ಅದರಿಂದ ಆ ಪುಸ್ತಕವನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ಅದು ತುಂಬ ಪಾಪ್ಯುಲರ್, ಸುಮಾರು 5-6 ಪ್ರಿಂಟ್ ಆಗಿದೆ. ಇವರು ಮೊದಲು ಪ್ರಜಾವಾಣಿಯವರೇ ಮಾಡಿದರು, ಆಮೇಲೆ ಬಾಕಿನ ಮಾಡಿದರು, ಪ್ರಾಧಿಕಾರದಿಂದ ಈಗ ಸಪ್ನಾದವರು ಹಾಕಿದ್ದಾರೆ. 7 ಪ್ರಿಂಟ್ ಆಗಿದೆ ಈಗ. ಆಮೇಲೆ ಬಿಡಿ ಬಿಡಿ ಲೇಖನಗಳು ಎಲ್ಲವೂ ಸಹ ರಂಗಭೂಮಿಗೆ ಸಂಬಂಧಪಟ್ಟಂತೆ ಬಂದು. ಕರ್ನಾಟಕದ ರಂಗಚರಿತ್ರೆ ಅಥವಾ ನಾಟಕದ ಚರಿತ್ರೆ ಅನ್ನೋದಿದ್ದರೆ ಅದು ಆಧುನಿಕವಾದದ್ದೇ ಅಲ್ವಾ? ಆಧುನಿಕ ಅಂತನ್ನೋದು, ನಾಟಕ ಅಂತನ್ನೋದು ಆಧುನಿಕ, ಆದರೆ ರಂಗಭೂಮಿ ಅಂತನ್ನೋದು ಆಧುನಿಕ ಅಲ್ಲ. ಏಕೆಂತಂದರೆ ಕವಿರಾಜ ಮಾರ್ಗದಲ್ಲೇ ಅದರ ಉಲ್ಲೇಖ ಬರುತ್ತೆ. ಮುಂದೆ ನಮ್ಮ ಅನೇಕ ಪ್ರಾಚೀನ ಕಾವ್ಯಗಳನ್ನು ನೋಡಿದರೆ ನಮ್ಮಲ್ಲಿ ಒಂದು ಮೌಖಿಕ ರಂಗಭೂಮಿ ಇತ್ತು, ಲಿಖಿತ ನಾಟಕಗಳು ಇರಲಿಲ್ಲ, ಅದು ಹೇಳ್ಬೋದು ಅಷ್ಟೇ. ಆದರೆ ಲಿಖಿತ ನಾಟಕಗಳು ಇರಲಿಲ್ಲ ಅಂದರೆ ಯಕ್ಷಗಾನಗಳನ್ನು ನೀವೇನು ಅಂತ ತಿಳ್ಕೊಬೇಕು. ಯಕ್ಷಗಾನ ಪ್ರಸಂಗಗಳು ನಮಗೆ 18-17ನೇ ಶತಮಾನದ ಕೊನೆ ಭಾಗದಿಂದಲೇ ಸಿಗ್ತವೆ. ಹೌದು. ಯಕ್ಷಗಾನ ಪ್ರಸಂಗಗಳು ಅವು ಥಿಯೇಟ್ರಿಗಾಗೇ ಬರೆದವು. ಸಂಭಾಷಣೆಯನ್ನು ಅಲ್ಲೇ ಹುಟ್ಕೊಳ್ತಿತ್ತು, ಆದರೆ ಥಿಯೇಟ್ರಿಗೆ ಬೇಕಾದ ಒಂದು ಕಥಾ ಸಾಮಗ್ರಿ, ಅದರ ಸ್ಟ್ರಕ್ಚರು ಯಕ್ಷಗಾನದಲ್ಲಿ ಇರ್ತಾಯಿತ್ತು. ಹಾಗಾಗಿ ನಮ್ಮಲ್ಲಿ ಈ ಥರದ ಇಂಗ್ಲೀಷ್ ಪರಂಪರೆಯಿಂದ ಬಂದ ಒಂದು ಅಥವಾ ಸಂಸ್ಕೃತ ಪರಂಪರೆಯಿಂದ ಬಂದಂತಹ ಒಂದು ನಾಟಕ ಸಾಹಿತ್ಯ ಅನ್ನೋದು ಇಲ್ಲದೇ ಇದ್ರೂ ಥಿಯೇಟರ್ ಅನ್ನೋದಿತ್ತು. ಪಗರಣ ಅನ್ನೋ ಒಂದು ಫಾರಂ ಬಗ್ಗೆ ಕವಿರಾಜ ಮಾರ್ಗದಲ್ಲೇ ಪ್ರಸ್ತಾಪ ಮಾಡ್ತಾರೆ. ಅದರಿಂದ ಇದು 20ನೇ ಶತಮಾನದ ಆರಂಭ ಕಾಲದಲ್ಲಿ ಇಂಗ್ಲೀಷ್ ಮಾದರಿಯ ನಾಟಕಗಳು ಬಂದು, ಅದು ನನಗೆ ಆಶ್ಚರ್ಯ. ಸಂಸ್ಕೃತದ ಪ್ರಭಾವ ಯಾಕೆ ನಮ್ಮ ಕವಿಗಳ ಮೇಲೆ ಆಗಲಿಲ್ಲ ಅಂತ. ಹೌದು, ಸಂಸ್ಕೃತದಲ್ಲಿ ಕಾವ್ಯ ಮತ್ತು ನಾಟಕ ಎರಡು ಜೊತೆಗೆ ಹೋಗ್ತದೆ. ಕನ್ನಡದ ಕಾವ್ಯ ಪರಂಪರೆ ಅಥವಾ ಕನ್ನಡ ನಾಟಕ ಪರಂಪರೆಯಲ್ಲಿ ಅದರ ಸಂಸ್ಕೃತದಿಂದ ಇನ್ಫ್ಲೂಯೆನ್ಸ್ ಕಾವ್ಯದಲ್ಲೇ ಆಗಿದೆ, ಬಟ್ ನಾಟಕಕ್ಕಾಗಲಿಲ್ಲ. ಯಾಕೆ ಅಂತ ಅದೇ ಯಾಕೆ ಅಂತಂದರೆ ನನಗನ್ಸೋದು ನಮ್ಮಲ್ಲಿ ಮೌಖಿಕ ರಂಗಭೂಮಿ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ ಬಹುಶಃ ನಾಟಕದ ಅಗತ್ಯವೇ ಕಂಡುಬರಲಿಲ್ಲ. ಇನ್ನೊಂದು ನಾಟಕ ಸಾಹಿತ್ಯ ಹುಟ್ಟೋದಕ್ಕೂ ನಮ್ಮಲ್ಲಿ ವೃತ್ತಿ ರಂಗಭೂಮಿ ಬೆಳೆಯೋದಕ್ಕೂ ಒಂದು ರೀತಿಯಲ್ಲಿ ಸಂಬಂಧ ಇದೆ. ಅವೆರಡೂ ಜೊತೆಗೆ ಇದು ಮಾಡಿದವು. ನಮ್ಮಲ್ಲಿ ಮೊದಲು ವೃತ್ತಿ ರಂಗಭೂಮಿ ಇರಲಿಲ್ಲ. ಹೌದು, ಇದು ಅಮೆಚೂರ್ ಥಿಯೇಟರ್ ಪೂರ್ತಿ ಅದು ಜನಗಳ ಮಧ್ಯದಲ್ಲಿ ಗ್ರಾಮೀಣ ರಂಗಭೂಮಿ, ಅದನ್ನು ಮೌಖಿಕ ರಂಗಭೂಮಿ ಇತ್ತು. ವೃತ್ತಿ ರಂಗಭೂಮಿ ಸಂಪೂರ್ಣ ಪಾಶ್ಚಾತ್ಯ ರಂಗಭೂಮಿ ಪ್ರಭಾವದಿಂದ ಫಾರ್ಸಿ ನಾಟಕಗಳ ಆಮೇಲೆ ನಾಟಕಗಳ ಬರ್ಸೋದಕ್ಕೆ ಶುರು ಮಾಡಿದರು. ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ಕೈಲಾಸಂ, BM ಶ್ರೀ ಇಂಥ ಸ್ವತಂತ್ರ ನಾಟಕಕಾರರು ಹುಟ್ಟುಕೊಂಡ್ರು. BM ಶ್ರೀ ಅವರು ಸ್ವತಂತ್ರ ನಾಟಕ ಅಲ್ಲದೆ ಇದ್ರೂ ಆಲ್ಮೋಸ್ಟ್ ಸ್ವತಂತ್ರ ಅನ್ನೋವಂತನೇ ಅಶ್ವತ್ಥಾಮನಾಗಲಿ, ಕಥಾಯುದ್ಧ, ಇವೆರಡೂ ಆಲ್ಮೋಸ್ಟ್ ಸ್ವತಂತ್ರ ನಾಟಕಗಳೇ. ಪಾರಸಿಕರು ಒಂದೇ ನೇರವಾಗಿ ಅನುವಾದ ಅನ್ನೋ ಅಂಥದ್ದು. ಹೌದು. ಬಟ್ ಈ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ
ಒಂದು ಅದೇ ಆ ಕೊರತೆ ಅನ್ನೋದು ಇತ್ತಲ್ವ, ಅದು ನಾಟಕ ಸಾಹಿತ್ಯದ ಕೊರತೆ. ಅದು ನೋಡಿ, ನೀವು ನಮ್ಮ ಭಾರತೀಯ ಸಾಹಿತ್ಯವನ್ನು ತಗೊಂಡ್ರೆ, ಬಟ್ ಇದು ಕನ್ನಡದ ಮಾತ್ರ ವಿಶೇಷವಾ? ಕನ್ನಡಕ್ಕಲ್ಲ, ಹಾಂ, ಇಡೀ ಇಂಡಿಯಾ ದೇಶದ ಯಾವುದೇ ಪ್ರಾದೇಶಿಕ ಭಾಷೆಯ ರಂಗಭೂಮಿ ಇತಿಹಾಸವನ್ನು ನೀವು ತಗೊಂಡ್ರೆ ಬರದ ನಾಟಕಗಳಿಲ್ಲ. ಎಲ್ಲ ಕಡೆನೂ 18ನೇ ಶತಮಾನದ ಆಸ್ಪಾಸ್ನಲ್ಲೇ ಸ್ವತಂತ್ರ ನಾಟಕಗಳು ಹುಟ್ಟಿರೋದು. ಅದು ಆಕಸ್ಮಿಕವೋ ಅಥವಾ ಒಟ್ಟು ಭಾರತೀಯ ರಂಗಭೂಮಿಯ ಪರಂಪರೆ ಅನ್ನೋದು ಒಂದು ರೀತಿಯಲ್ಲಿ ಇತ್ತೋ ಅದು ಯಾಕೆಂದರೆ ಪ್ರೌಢ ಇದು ಅಪ್ಪರ್ ಕ್ಲಾಸ್ ಜನ ಇದ್ದಾರಲ್ಲ, ವಿದ್ಯಾವಂತರು, ಪಂಡಿತರು, ಅಂಥವ್ರಿಗಾಗಿ ಸಂಸ್ಕೃತ ರಂಗಭೂಮಿ ಇತ್ತು. ಇನ್ನು ಸಾಮಾನ್ಯ ಜನ, ಹಳ್ಳಿ ಜನಗಳು, ಅನಕ್ಷರಸ್ಥರು, ಅವ್ರಿಗಾಗಿ ಮೌಖಿಕ ರಂಗಭೂಮಿ ಇತ್ತು. ಮಧ್ಯದಲ್ಲಿ ಇಂಗ್ಲೀಷ್ ಪರಂಪರೆಯ ಮಾದರಿಯ ನಾಟಕಗಳು ನಮ್ಮಲ್ಲಿ ಬಹುಶಃ ಕಲ್ಚರಲಿ ಅದರ ಅಗತ್ಯ ಕಂಡೇ ಬಂದಿಲ್ಲ. ಸೊ ಅದನ್ನು ಮಧ್ಯಮ ವರ್ಗದ ರಂಗಭೂಮಿ ಅಂತ ಕರಿಬೋದು ಅದನ್ನು. ಮಧ್ಯಮ ವರ್ಗ ಅನ್ನೋದೇ ಇರಲಿಲ್ಲ ನಮ್ಮ. ಅದೇ ಈಗ ಕ್ರಿಯೇಟ್ ಆದದ್ದು ಕೂಡ ಮಧ್ಯಮ ವರ್ಗ ಕ್ರಿಯೇಟ್ ಆದದ್ರಿಂದ ಮಧ್ಯಮ ವರ್ಗದ ರಂಗಭೂಮಿ. ಮಧ್ಯಮ ವರ್ಗ ಹುಟ್ಟಿದ್ದೇ ಇಂಗ್ಲೀಷ್ನವ್ರು ಬಂದ ಮೇಲೆ. ಹೌದು, ಇಂಗ್ಲೀಷ್ನವ್ರಿಗೂ ತಮ್ಮ ನೌಕರಿಗಾಗಿ, ನಮ್ಮ ಆಫೀಸ್ಗಳಲ್ಲಿ ಕೆಲಸಕ್ಕಾಗಿ ಇಂಗ್ಲೀಷ್ ಕಲಿಸಿದ್ರು ಅವ್ರಿಗೆ. ಅವ್ರು ಇಂಗ್ಲೀಷ್ ಕಲಿತರು, ಅಲ್ಲಿಂದ ಪ್ರತಿ ತಿಂಗಳು ಸಂಬಳ ಬರೋ ಅಂಥ ಕೆಲಸಗಳು ಜಾಸ್ತಿ ಆದವು. ಹಾಗಾಗಿ ಲೀಸರ್ ಕೂಡ ಸಿಗ್ತಿತ್ತು ಅವರಿಗೆ. ಅವ್ರಿಗೆ ಇಂಗ್ಲೀಷ್ ಸಾಹಿತ್ಯವನ್ನು ಓದ್ತಾ ಇದ್ರು, ಅಲ್ಲಿ ಶೇಕ್ಸ್ಪಿಯರ್ ಓದ್ತಾ ಇದ್ರು. ಅಂಥ ನಾಟಕಗಳು ನಮ್ಮಲ್ಲಿಲ್ಲ ಅಂತನಿಸಿ ಅದೇ ಸಮಯಕ್ಕೆ ಅವರ ಅಗತ್ಯವನ್ನು ಪೂರೈಸುವುದಕ್ಕೆ ಥರದಲ್ಲಿ ಈ ಪ್ರೊಫೆಷ್ನಲ್ ಥಿಯೇಟರ್ ಬಂತು ಫಾರ್ಸಿ ರಂಗಭೂಮಿಯ ಪ್ರಭಾವದಿಂದ. ಇದೆಲ್ಲದರ ಕಾರಣವಾಗಿ ಸಾಹಿತಿಗಳು ಸ್ವತಂತ್ರ ನಾಟಕಗಳನ್ನು ಬರೆಯುವ, ಮೊದಲವರೆಲ್ಲರೂ ಕಂಪ್ನಿಗಾಗೇ ನಾಟಕ ಬರೀಬೇಕು ಅಂತ ಹೊರಟದ್ದು. ಈವನ್ ಹಣಕ್ಕಾಗಿ ಹೋದ್ರೂ ಕಂಪ್ನಿಗಳಿಗೆ ಕಂಪ್ನಿ ನಾಟಕರಾಗೇ ಎಮರ್ಜ್ ಆಗ್ಬೇಕು ನಾವು ಅನ್ನೋದು ಕೈಲಾಸಂಗೂ ಆಸೆ ಇತ್ತು, ಶ್ರೀರಂಗರಿಗೂ ಇತ್ತು. ಖಂಡಿತ. ಶಿವರಾಮ್ ಕಾರಂತರು ಪ್ರಯತ್ನನೂ ಪಟ್ಟಿದ್ದಾರೆ ಹೌದು ಕಂಪ್ನಿಗಾಗಿ ನಾಟಕ ಬರೆಯೋದಕ್ಕೆ. ಹೌದು. ಅದರಿಂದ ಆದರೆ ಕಂಪ್ನಿಯವರ ಕೇಟರ್ ಮಾಡ್ತಾ ಇದ್ದದ್ದು ಹೆಚ್ಚು ಅನಕ್ಷರಸ್ಥರಿಗೆ. ಇವರ ಸಾಹಿತ್ಯ ಮಾದರಿಯ ನಾಟಕಗಳು ಕಂಪ್ನಿ ನಾಟಕಗಳಿಗೆ ಸೂಟ್ ಆಗಲಿಲ್ಲ. ಹಾಗಾಗಿ ಅವರು ಇದೊಂದು ಕಲ್ಚರಲ್ ಕ್ರೈಸಿಸ್ಸು. ನಮ್ಮ ಕಲ್ಚರು ಈ ಥರ ಎರಡು ಧಾರೆಯಲ್ಲಿ ಹೋಯ್ತಲ್ಲ, ಹಾಗಾಗಿ ಇವೆರಡಕ್ಕೂ ಮೀಟಿಂಗ್ ಪಾಯಿಂಟೇ ಇರಲಿಲ್ಲ. ಮೀಟಿಂಗ್ ಪಾಯಿಂಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ನಾಟಕಗಳು ಕಂಪ್ನಿ ಪ್ರೊಫೆಷನಲ್ ಥಿಯೇಟ್ರ್ನಲ್ಲೇ ಬರಬೇಕಿತ್ತು. ಬಟ್ ಅಂತರ ಕಂಟಿನ್ಯೂ ಆಗಿ ಮುಂದುವರಿತು ಕೂಡ. ಅದು ಮುಂದೆ ಹಾಗೆ ಅದು ಪ್ರತ್ಯೇಕವಾಗೇ ಮುಂದುವರಿತಾ ಹೊರಟು. ಆಮೇಲೆ ಏನಾಯಿತು, ಅವರು ಸಹ ನಮ್ಮ ನಾಟಕಕಾರರು ಕಾರಣ. ಇವರು ಒಟ್ಟು ಜನಗಳ ಅಭಿರುಚಿಯ ಮಟ್ಟ ಮತ್ತು ಅವರ ಗ್ರಹಿಕೆಯ ವೈಶಿಷ್ಟ್ಯ ಅದನ್ನು ಗ್ರಹಿಸದೆ ಕಂಪ್ನಿ ನಾಟಕಗಳನ್ನು ಅಣಕ ಮಾಡೋದಕ್ಕೆ ಶುರು ಮಾಡಿದರು. ಹೌದು. ಈ ಕೈಲಾಸಂ ಒಂದು ನಾಟಕ ಬರ್ತಾರೆ ನಮ್ಮ ಕಂಪ್ನಿ ಅಂತೇಳಿ. ಹೌದು, ಇದೆ. ಶಿವರಾಮ್ ಕಾರಂತರು ಒಂದು ನಾಟಕ ಬರ್ತಾರೆ, ಶ್ರೀರಂಗರು ಒಂದು ನಾಟಕ ಬರ್ತಾರೆ. ಹೀಗಾಗಿ ಏನಾಯಿತು, ಕಂಪ್ನಿ ನಾಟಕದ ಬಗ್ಗೆ ಒಂದು ಬಗೆಯ ಅವರ್ಷನ್, ತಿರಸ್ಕಾರ ಇತ್ತು ಇವ್ರಿಗೆ, ಮೇನ್ ಸ್ಟ್ರೀಮ್ ನಾಟಕಕಾರರಿಗೆ. ಅವರು ಕಂಪ್ನಿಯವರು ಇವರನ್ನು ಪೂರ್ತಿ ಕೈ ಬಿಟ್ಬಿಟ್ರು. ಕಂಪ್ನಿಗಾಗಿ ನಾಟಕ ಬರೆಯೋರು, ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಈ ಥರದ್ರ ಭಾಳ ಒಳ್ಳೊಳ್ಳೆ ಸಾಮಾನ್ಯರು, ಇವರೆಲ್ಲ ಭಾಳ ಒಳ್ಳೊಳ್ಳೆ ನಾಟಕಕಾರರು. ಅವರು ಹೆಚ್ಚು ಕಂಪ್ನಿಗಳಿಗಾಗಿ ಕಂಪ್ನಿ ನಾಟಕಗಳನ್ನು ನೋಡುವ ಜನರ ಅಭಿರುಚಿಯ ಗಮನದಲ್ಲಿಟ್ಕೊಂಡು ಪುರಾಣ ವಸ್ತುಗಳನ್ನು ತಗೊಂಡು ನಾಟಕಗಳನ್ನು ಬರೆದರು. ಬಟ್ ವಾಸ್ತವವಾಗಿ ಶೇಕ್ಸ್ಪಿಯರ್ ಕೂಡ ಕಂಪನಿ ನಾಟಕಗಳನ್ನೇ ಬರೆದವ. ಸಟ್ಟಲ್ಲಿ ಬಟ್ ಶೇಕ್ಸ್ಪಿಯರ್ ಹೇಗೆ ಕಂಪನಿ ನಾಟಕಗಳನ್ನು ಬರೆದು ಬೇರೆ ನಾಟಕಗಳಲ್ಲಿ ಜನಪ್ರಿಯನಾದರು, ಕರ್ನಾಟಕದ ಕಂಪನಿ ನಾಟಕಗಳನ್ನು ಬರೆದ ನಾಟಕಗಾರರು ಯಾಕೆ ಆ ಅವಕಾಶದಿಂದ ವಂಚಿತರಾದರು, ಯಾಕೆ ಶಾಪಗ್ರಸ್ತರಾದರು? ಅದಕ್ಕೆ ಇವರು ಕಂಪ್ನಿ ನಾಟಕದ ಯಜಮಾನರನ್ನು ದೂರ್ತಾರೆ. ಅವರೆಲ್ಲ ಅನಕ್ಷರಸ್ಥರು, ಅವ್ರಿಗೆ ಒಳ್ಳೆ ನಾಟಕ ಯಾವುದು, ಕೆಟ್ಟ ನಾಟಕ ಯಾವುದು ಅನ್ನೋದು ಗೊತ್ತಿಲ್ಲ ಅಂತ. ಹಾಗೆ ಅಂತ ನನಗನ್ಸೋದಿಲ್ಲ. ಶೇಕ್ಸ್ಪಿಯರು ನೀವು ಹೇಳಿದಂತೆ ಅವನದೇ ಒಂದು ಗ್ಲೋಬ್ ಥಿಯೇಟರ್ ಇತ್ತು. ಅವನು ತನ್ನ ನಾಟಕದ ಕಂಪ್ನಿಗಳಿಗಾಗಿ ನಾಟಕ ಬರಿತಾ ಇದ್ದ. ಹೌದು. ಅದರಿಂದ ಅವನಿಗೆ ಒಟ್ಟು ಪ್ರೇಕ್ಷಕರ ಅಭಿರುಚಿ ಮತ್ತು ಅಲ್ಲದೆ ನಾನು ಈಗಾಗಲೇ ಹೇಳಿದಂತೆ ಇಂಗ್ಲೀಷ್
ಭಾಷೆ ಮತ್ತು ಇಂಗ್ಲೀಷ್ ಸಂಸ್ಕೃತಿ ಇದೆಯಲ್ಲ, ನಮ್ಮ ಥರದಲ್ಲಿ ಇಬ್ಬಾಗವಾಗಲಿಲ್ಲ. ನಮ್ಮಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಪರಿಣಾಮವಾಗಿ ನಮ್ಮ ಸಂಸ್ಕೃತಿ ಒಡೆದೋಗ್ಬಿಡ್ತು. ಇಂಗ್ಲೀಷ್ ಕಲಿತ ಜನಗಳು ಒಂದು ವರ್ಗ. ಅದು ಯಾವ ಸಂಸ್ಕೃತ ಕಲಿತ ಜನ ಇತ್ತೆ ಅವರೇ ಇಂಗ್ಲೀಷ್ ಕಲ್ತ್ರಲ್ವಾ? ಇಲ್ಲ, ಅವರೇ ಕಲ್ತರು, ಅದು ಬೇರೆ. ಆದರೆ ಸಂಸ್ಕೃತ ಒಂದು ಕಾಲದಲ್ಲಿ ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿದ್ದಾಗ ಅದಕ್ಕೂ ಇದಕ್ಕೂ ಮೀಟಿಂಗ್ ಪಾಯಿಂಟೇ ಇರಲಿಲ್ಲ. ಹೌದು, ಪ್ಯಾರಲಲ್ಲೇ ಹೋಗ್ತಿದ್ವು ಅವು ಕೂಡ ಇದ್ದರು. ಇಂಗ್ಲೀಷ್ ಬಂದಮೇಲೆ ಸ್ವಲ್ಪ ಮೀಟಿಂಗ್ ಪಾಯಿಂಟ್ ಇತ್ತು ಕೆಲವು ವಿಚಾರಗಳಲ್ಲಿ. ಆದರೆ ಈ ಥಿಯೇಟರು, ಲಿಟ್ರೇಚರು ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಒಂದಾಗಲಿಲ್ಲ. ಹೀಗಾಗಿ ಇದೊಂದು ಕಲ್ಚರಲ್ ಕ್ರೈಸಿಸ್ಸು. ಈ ಕಲ್ಚರಲ್ ಕ್ರೈಸಿಸ್ಗೆ ಒಂದು ರೀತಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯೇ ಒಂದು ರೀತಿ ಪರೋಕ್ಷವಾಗಿ ಕಾರಣ ಅಂತ ನನಗೆ. ಈಗ ಬ್ರಿಟಿಷ್ನರು ನಮ್ಮ ದೇಶಕ್ಕೆ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಥಿಯೇಟರ್ ಯಾವ ಥರ ಎಮರ್ಜ್ ಆಗ್ತಾಯಿತ್ತು ಹೇಳೋದು ಕಷ್ಟ. ಇಡೀ ನಮ್ಮ ಸಂಸ್ಕೃತಿನೇ ಯಾವ ರೀತಿ ರೂಪು ಹೊಂದ್ತಾ ಇತ್ತು ಅನ್ನೋದು ಒಂದು ಪ್ರಮೇಯ ಅಷ್ಟೇ. ಹೌದು ಅಲ್ವಾ? ಹೌದು. ಏನು ಈ ಥರ ಇರ್ತಿರ್ಲಿಲ್ಲ. ಈ ಥರ ನಾನು ನೀವು ಪ್ಯಾಂಟ್ ಆಗ್ತಿರ್ಲಿಲ್ಲ, ಕೂತ್ಕೊಂಡಿದ್ವಲ್ಲ, ಇರ್ತಿರ್ಲಿಲ್ಲ. ಈಗ ನೋಡಿ, ಚೈನಾ ಇದೆ, ಜಪಾನ್ ಇದೆ, ಅವರು ಕನಿಷ್ಠ ಮಾಡರ್ನ್ ಆಗಿದ್ದಾರೆ. ಆದರೆ ಕೊಲನೈಸ್ ಆಗಿಲ್ಲ. ತಮ್ಮ ಭಾಷೆ, ತಮ್ಮ ವೇಷ, ತಮ್ಮ ಭೂಷಣ, ತಮ್ಮ ದೈನಂದಿನ ನಡವಳಿಕೆಗಳು ಎಲ್ಲದರಲ್ಲೂ ಅವರು ತಮ್ಮತನವನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮದಾಗ ಆಗಲಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಚರಿತ್ರೆ ಹೀಗೆ. ಚರಿತ್ರೆಯನ್ನು ಯಾರೋ ಹೀಗೆ ಹೋಗಬೇಕು ಅಂತ ಡೈರೆಕ್ಟ್ ಮಾಡಲ್ಲ. ಬಟ್ ಈಗ ನಾನು ಆಗಲೇ ಕೇಳಿದ್ದೀನಿ, ಇನ್ನೊಂದು ಥರ ಕೇಳೋದಾದ ಅದೇ ಪ್ರಶ್ನೆನೇ. ಶೇಕ್ಸ್ಪಿಯರ್ನ ನಾಟಕಗಳು ಥಿಯೇಟ್ರಿಗಾಗಿ ಬರೆದವು, ಆದರೆ ಅದನ್ನು ಸಾಹಿತ್ಯಿಕ ಮಹತ್ವ ಇದೆ ಅಂತೇಳಿ ಸಾಹಿತ್ಯ ವಿಮರ್ಶಕರು, ಮೀಮಾಂಸಕರು ಅದನ್ನು ಎತ್ಕೊಂಡು ಸಂಭ್ರಮಿಸಿದರು, ಜಾನ್ಸನ್ ಥರದವರು ಅದೆಲ್ಲ. ಬಟ್ ಕನ್ನಡದ ನಾಟಕಕಾರರು ಇದ್ರಲ್ಲ, ರಂಗಭೂಮಿಗಾಗಿ ಬರೆದ ನಾಟಕಕಾರರು, ಅವರಿಗೆ ಆ ಸೌಭಾಗ್ಯ ಸಿಗದೆ ಇರೋದಕ್ಕೆ ಏನು ಕಾರಣ ಅಂತ ಅನಿಸ್ತದೆ? ಅದು ಮೀಮಾಂಸಕರ ಕಾರಣವ? ಅಲ್ಲಿ ಸಾಹಿತ್ಯ ನೋಡದೇ ಇರೋದಕ್ಕೆ ಸಮಸ್ಯೆ ಯಾವುದು? ಏನಾಗುತ್ತೆ ಅಂದರೆ ಕನ್ನಡದ ಒಂದು ಮನಸ್ಸು ಯಾವುದನ್ನು ಜನಪ್ರಿಯ ಅಂತದೆ ಅದನ್ನು ದೂರ ಇಡ್ತದ ಅಂತ ನಾನು ಕೇಳಬೇಕಾಗಿದೆ ಆ್ಯಕ್ಚುಲಿ. ಈಗ ನಾಟಕದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಕಾವ್ಯ, ಕತೆ, ಕಾದಂಬರಿ ಥರದಲ್ಲಿ ಓದುಗರ ಜೊತೆಯಲ್ಲಿ ನೇರವಾದ ಸಂಪರ್ಕ ಇಲ್ಲ. ನಾಟಕ ನಾಟಕ ಅಂತ ಹೇಳಿದ್ರೂ ನಾಟಕ ಓದೋದ್ರ ಮೂಲಕ ಸಾರ್ಥಕವಾಗಲ್ಲ. ಅದೇನಿದ್ರು ಥಿಯೇಟ್ರ್ನಲ್ಲಿ ಆಗಬೇಕು. ಇವ್ರಿಗೇನಾಯಿತು, ನಮ್ಮ ಹೊಸ ನಾಟಕಕಾರರಿಗೆ ಥಿಯೇಟ್ರೇ ಇರಲಿಲ್ಲ. ಥಿಯೇಟ್ರ್ ಅವ್ರಿಗಿದ್ದದ್ದು ಕಾಲೇಜ್ ರಂಗಭೂಮಿ. ಕಾಲೇಜುಗಳಲ್ಲಿ ಇವ್ರ ನಾಟಕಗಳನ್ನ ಆಡಬೇಕು. ಒಂದು ಕೈಲಾಸಂ ನಾಟಕಗಳನ್ನ 50, 60, 40ರ ದಶಕದಲ್ಲಿ ಆಡ್ತಾ ಇದ್ದವರು ಯಾರು? ಎಲ್ಲ ಕಾಲೇಜಿನಲ್ಲಿ. ಕೈಲಾಸಂ ಆಗಲಿ, ಪರ್ವತವಾಣಿ ಆಗಲಿ, ಶ್ರೀರಂಗದಲ್ಲ. ವಾಸ್ತವವಾಗಿ ಈ ಮಾಡ್ರನ್ ಥಿಯೇಟರ್ ಯಾವುದನ್ನು ಹವ್ಯಾಸಿ ರಂಗಭೂಮಿ ಅಂತಾರೆ, ಅದು ಹೆಚ್ಚು ಪ್ರೊಫೆಷನಲ್ ಆಗ್ತಾ ಹೋದಂತೆ ಗಿರೀಶ್ ಕಾರ್ನಾಡ್ ಅಂತ ನಾಟಕಕಾರರು, ಕಂಬಾರ್ ಅಂತ ನಾಟಕಕಾರರು ಹುಟ್ಕೊಂಡ್ರು. ಈಗ ಗಿರೀಶ್ ಕಾರ್ನಾಡ್ ಮತ್ತು ಕಂಬಾರರು ಇವರ ನಾಟಕಗಳನ್ನು ನೋಡಿದ್ರೆ ನಿಮಗೆ ಅದರ ಕಂಟೆಂಟ್ ಆ್ಯಂಡ್ ಸ್ಟ್ರಕ್ಚರ್ ಎರಡೂ ದೃಷ್ಟಿಯಿಂದ ಅವು ಹೆಚ್ಚು ರಂಗಭೂಮಿಯ ವೈಶಿಷ್ಟ್ಯ. ಬರೀ ಓದನು ಕೈಲಾಸಂ, ಶ್ರೀರಂಗರ ಥರದಲ್ಲಿ ವಾಗ್ವಾದ, ಚರ್ಚೆ ಅಷ್ಟೇ ಇರಲ್ಲ. ಭಾಳ ಟೆಕ್ನಿಕ್ಯಾಲಿಟಿ ಇದೆ ಅದರಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಒಂದು ಥಿಯೇಟ್ರ್ ಹುಟ್ಟಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ಡಿಲ್ಲಿನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಸ್ಟೂಡೆಂಟ್ಸು ಇಡೀ ಇಂಡಿಯಾ ದೇಶದಲ್ಲಿ, ಹಾಗೆ ಕನ್ನಡದಲ್ಲಿ ಇವತ್ತು ನೋಡಿದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಇದರ ಹೆಗ್ಗೋಡಿನ ನಾಟಕ ಶಾಲೆ, ಇಲ್ಲಿಂದ ಬಂದಿರೋ ಗ್ರ್ಯಾಜುಯೇಟ್ಸೇ ಕನ್ನಡದಲ್ಲಿ 100 ಜನ ಇಡೀ ಕರ್ನಾಟಕದಲ್ಲಿದ್ದಾರೆ. ಅವರು ನಾಟಕಕ್ಕೆ ಒಂದು ಬಗೆಯ ರಂಗಭೂಮಿಯ ಒಂದು ಕ್ರಿಯೇಟಿವ್ ವೈಬ್ರೆನ್ಸನ್ನು ತಂದುಕೊಟ್ರು. ಅದು ಒಳ್ಳೆ ನಾಟಕಗಳು ಬರೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಆಯಿತು. ಸೊ ಈ ಒಳ್ಳೆ ನಾಟಕಗಳು ಬರಲಿಕ್ಕೆ ಅನುವಾದ ಕೂಡ ಕಾರಣ ಆಯ್ತಲ್ವ? ಆ್ಯಕ್ಚುಲಿ ನವೋದಯ ನಾಟಕ ಪರಂಪರೆ ಆರಂಭವಾಗಿದ್ದೇ ಅನುವಾದದ ಮೂಲಕ. ಸೇಮ್ ಕಾವ್ಯದ ಹಾಗೇನೆ. ವಿ ಎಂ ಶ್ರೀ ಅವರು ಮಾಡಿದರು, ಕುವೆಂಪು ಮಾಡಿದರು, ಸುಮಾರು ಜನಗಳು ಅನುವಾದಕಾರರು ಆ ಕಾಲದಲ್ಲಿ ಬರ್ತಾರೆ. ಹಾಗೆ ಸಂಸ್ಕೃತದಿಂದ ಅನುವಾದಗಳು ಬಂದವು. ಕಂಪ್ನಿ ನಾಟಕಗಳಿಗೆಲ್ಲ ಸಂಸ್ಕೃತದ ಅನುವಾದಗಳು,
ಸಂಸ್ಕೃತದ ಕ್ಲಾಸಿಕಲ್ ಲಿಟ್ರೇಚರು ಅದು ಒಂದು ರೀತಿಯಲ್ಲಿ ಅನುವಾದ. ಈ ಪುರಾಣ ವಸ್ತುವನ್ನು ಮಹಾಭಾರತ ರಾಮಾಯಣದ ಕಥಾವಸ್ತುವನ್ನು ತಗೊಂಡು ಬೆಳ್ಳವೆ ನರಹರಿ ಶಾಸ್ತ್ರಿಗಳ ಬಿ ಪುಟ್ಟಸ್ವಾಮಿ ಅವರೆಲ್ಲ ನಾಟಕ ಬರ್ತಾರಲ್ಲ, ಅವು ನೇರವಾಗಿ ಅನುವಾದ ಅಲ್ಲದೆ ಇರ್ಬೋದು. ಆದರೆ ರಾಮಾಯಣ ಮಹಾಭಾರತದ ಸಂಸ್ಕೃತ ಪರಂಪರೆ ನೀವು ನೋಡಿ, ಆ ಕಾಲದಲ್ಲಿ ಬಂದ ಈ ರಾಮಾಯಣ ಮಹಾಭಾರತದ ಕಥಾವಸ್ತುಗಳು ಬೇಕಾದಷ್ಟು ನಮ್ಮ ಪ್ರಾದೇಶಿಕ ಪರಂಪರೆಯಲ್ಲಿ ರಾಮಾಯಣದ ವರ್ಷನ್ಗಳು ಮಹಾಭಾರತದ ವರ್ಷನ್ಗಳು ಇವೆ. ಹೌದು, ಅಲ್ಲಿಂದ ತಗೊಳ್ಳಿಲ್ಲ ಅವರು. ಪ್ಯಾನ್ ಇಂಡಿಯನ್ ವರ್ಷನ್ ಸ್ಯಾನ್ಸ್ಕ್ರಿಟ್ ಪರಂಪರೆಯಿಂದ ತಗೊಂಡ್ರು. ಹೀಗಾಗಿ ಮೊದಲು ಕಂಪ್ನಿ ರಂಗಭೂಮಿಗೆ ಹೇಗೆ ಸಂಸ್ಕೃತ ಪರಂಪರೆ ಪ್ರಭಾವ ಬೀರುತ್ತೋ, ಆಧುನಿಕ ರಂಗಭೂಮಿ ಮೇಲೆ ಹಾಗೆ ಇಂಗ್ಲೀಷ್ ರಂಗಭೂಮಿ ಮತ್ತು ಇಂಗ್ಲೀಷ್ ನಾಟಕ ಸಾಹಿತ್ಯ, ಅದರ ಮೂಲಕ ಯುರೋಪಿಯನ್ ನಾಟಕ ಸಾಹಿತ್ಯ ನಮ್ಮ ಆಧುನಿಕ ನಾಟಕಕಾರರ ಮೇಲೆ ಪ್ರಭಾವ. ಬಟ್ ಈ ಆಧುನಿಕ ನಾಟಕಕಾರರ ಮೇಲೆ ಜನಪದದ ಪ್ರಭಾವ ಬೀಳಲಿಲ್ಲ. ಆಗಿದೆ, ಅದು ಆಗಿದೆ. ಯಾಕೆಂದರೆ ಮುಖ್ಯವಾಗಿ ಕಂಬಾರರು ಥರದವರು ಜೊತೆಯಲ್ಲಿ ಉತ್ತರ ಕರ್ನಾಟಕದ ನಾಟಕಕಾರರು ಬಂದಾಗ ಜಾನಪದ ರಂಗಭೂಮಿ ಹೆಚ್ಚು ವೈಬ್ರೆಂಟ್ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ. ಸಣ್ಣಾಟ, ದೊಡ್ಡಾಟ, ದಾಸರಾಟ ಅವೆಲ್ಲ ಉತ್ತರ ಕರ್ನಾಟಕದಲ್ಲಿದ್ದು. ಅವರು ಬಂದ ಮೇಲೆ ಅಲ್ಲಿನ ರಂಗತಂತ್ರಗಳು ಜೊತೆಗೆ ವಸ್ತುಗಳನ್ನು ಸಹ ಅಲ್ಲಿಂದ ತಗೊಂಡ್ರು. ಹಾಗಾಗಿ 70ರ ದಶಕದ ಬಳಿಕ ಈ ಜಾನಪದ ರಂಗಭೂಮಿಯ ಪ್ರಭಾವ ನಮ್ಮ ಆಧುನಿಕ ರಂಗಭೂಮಿ ಮೇಲೆ ಆಗಿರೋದು ಕಾಣ್ಬೋದು. ಗಿರೀಶ್ ಅಂತ ಕ್ಲಾಸಿಕಲ್ ಮೂಲದ ನಾಟಕಕಾರರು ಇದು ಜಾನಪದ ಪ್ರಭಾವ. ಆದರೆ ನೀವು ಗಿರೀಶ್ ಮೇಲೆ ಆಗಿರೋ ಪ್ರಭಾವ ಬೇರೆ ರೀತಿಯದು, ಕಂಬಾರರ ಮೇಲಾಗಿರೋ ಪ್ರಭಾವ ಅವೆರಡು ಒಂದೇ ಅಲ್ಲ. ಖಂಡಿತವಾಗಿ ಹೌದು. ಈಗ ಹೈವದನ ಅದು ಒಂದು ರೀತಿಯಲ್ಲಿ ಯಕ್ಷಗಾನದ ತಂತ್ರವನ್ನು ಬಳಸಿಕೊಂಡಿದ್ರು ತಂತ್ರ ಅಷ್ಟೇ, ಅದರ ದ್ರವ್ಯ ಸಂವೇದನೆ ಸಂಪೂರ್ಣವಾಗಿ ಅದು ಕ್ಲಾಸಿಕಲ್ ಸಂವೇದನೆ. ಹೌದು. ಆದರೆ ಕಂಬಾರದಾಗಲ್ಲ. ಜೋಕುಮಾರ ಸ್ವಾಮಿ ಅಂತ ನಾಟಕ ಆಗಲಿ, ಈವನ್ ಬಸವಣ್ಣವ್ರ ಕುರಿತು ಬರೆದ್ರಲ್ಲ ಶಿವರಾತ್ರಿ ಅಂಥ ನಾಟಕಗಳಾಗಲಿ, ಸಂಪೂರ್ಣವಾಗಿ ಅಲ್ಲಿ ಸಂವೇದನೆಯೇ ಜಾನಪದ. ಅದರಿಂದ ಈ ಒಂದು ಸರ್, ಈಗ ನಂತರದ ದಿನಗಳಲ್ಲಿ ಪಾಶ್ಚಾತ್ಯ ರಂಗಭೂಮಿನಲ್ಲಿ ಒಂದು ಅಸಂಗತ ನಾಟಕ ಅಂತ ಬಂತು. ಕನ್ನಡದಲ್ಲಿ ಕೂಡ ಅದರ ಛಾಯೆಗಳು ಕಾಣಿಸ್ಕೊಂಡು, ಅದು ಕೂಡ ಅದರ ಕಂಟಿನ್ಯೂಟಿ ಅಂತಲೇ ಹೇಳ್ಬೋದಾ? ಆಗಲಿಲ್ಲ. ಅದು ರತ್ನ ಬರೆದ್ರು, ಚಂಪಾ ಬರೆದ್ರು. ಅಸಂಗತ ರಂಗಭೂಮಿ ಅನ್ನೋದು ಇದೆಯಲ್ಲ, ಅದು ಈ ವೆಸ್ಟ್ನಲ್ಲಿ ಕೆಲವು ಫಿಲಸಾಫಿಕಲ್ ಆದಂತಹ ಇವು ನಡೆದವು. ಅಬ್ಸರ್ಡ್ ಫಿಲಾಸಫಿ, ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿ, ಇವೆಲ್ಲ ಸೆಕೆಂಡ್ ಎರಡು ವರ್ಲ್ಡ್ ವಾರ್ಗಳನ್ನು ಎದುರಿಸಿ ನೀಶೆ ಅಂತ ಫಿಲಾಸಫರ್ ಬಂದ, ದೇವರೇ ಇಲ್ಲ ಅಂತೇಳಿ ವಾದ ಮಾಡೋನು. ಅಂಥ ಒಂದು ಫಿಲಸಾಫಿಕಲ್ ಕ್ರೈಸಿಸ್ಸು ನಮ್ಮ ಕಲ್ಚರ್ನಲ್ಲಿ ಆಗಿರಲಿಲ್ಲ. ಅದು ಕಸಿ ಮಾಡಿದ ಥರನೇ ಬಂದವು ಅಷ್ಟೇ. ಅದರಿಂದ ಒಂದು ತಾತ್ಕಾಲಿಕವಾಗಿ 1 ಅಥವಾ 2 ದಶಕ ಮಾತ್ರ ಅವು ನಾಟಕಗಳನ್ನು ಬರೆದರು. ಥಿಯೇಟ್ರ್ನಲ್ಲೇ ನಾವು ಸಕ್ಸಸ್ಫುಲ್ ಆಗಲಿಲ್ಲ. ಇನ್ಫ್ಯಾಕ್ಟ್ ತುಘಲಕ ಅಂತ ನಾಟಕದ ಮೇಲೆ ಕಲಿಗುಲ ಅಂತ ನಾಟಕದ ಒಂದು ಪ್ರಭಾವ ಇದೆ. ತುಘಲಕ ಒಂದು ಬಿಟ್ಟರೆ, ಲಂಕೇಶ್ ಅವರ ತೆರೆಗಳು ಅಂತ ನಾಟಕವನ್ನು ಬಿಟ್ಟರೆ ಭಾಳ ನಾಟಕಗಳು, ಅಸಂಗತ ನಾಟಕಗಳು ಥಿಯೇಟ್ರ್ನಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಆದರೆ ಅವರು ಬರೆದರೆ ಸಾಕಷ್ಟು ನಾಟಕಗಳನ್ನು ಓದೋದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರ್ತವೆ ಅವು. ಚಂಪಾ ರತ್ನ ಥರದವರು, ಚಂಪಾ ಅವ್ರಿಗೆ ಏಕಾಂಕಗಳು ಬರೆದರೆ. ಆ ಏಕಾಂಕಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಬ್ಸರ್ಡ್ ಫಿಲಾಸಫಿಯ ಪ್ರಭಾವ ಇದೆಯೇ ಹೊರತು ಅಬ್ಸರ್ಡ್ ಥಿಯೇಟರ್ ಇಲ್ಲ ಅಲ್ಲಿ. ಹಾಗಾಗಿ ಅವ್ರ ನಾಟಕಗಳು ಅವರು ಒಂದು ರೀತಿಯಲ್ಲಿ ಸಂವೇದನೆಯ ಲೆವೆಲ್ನಲ್ಲಿ ಉತ್ತರ ಕರ್ನಾಟಕದ ಒಂದು ಸಾಂಸ್ಕೃತಿಕ ಸಂವೇದನೆ, ಒಂದು ಗ್ರಾಮೀಣ ಸಂವೇದನೆಯೇ ಪ್ರಧಾನವಾಗಿದೆ. ಅಲ್ಲಿನ ಪಾತ್ರಗಳು ಆಡುವ ಮಾತಾಗಲಿ, ಆ ಪಾತ್ರಗಳು ನಮಗೆ ಸಂಮೋಹನ ಮಾಡುವಂಥ ಬದುಕಾಗಲಿ, ಅದು ಹೆಚ್ಚಿಗೆ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಬದುಕು. ಟೆಂಗರ ಬುಡ್ಡಣ್ಣ ಅಂತ ನಾಟಕ ಆಗಲಿ, ಅಪ್ಪ ಅಂತ ನಾಟಕ, ಅದರ ಕತೆ ನೋಡಿ, ಕತೆ ವಸ್ತು ಎಲ್ಲದೂ ಒಂದು ಗ್ರಾಮೀಣ ಸಂವೇದನೆ ಕತೆ. ಈಗ ರಂಗಭೂಮಿಯ ಅಗತ್ಯಕ್ಕೆ ಅನುಗುಣವಾಗಿ ಸಾಹಿತ್ಯ ತನ್ನ ಕೃತಿಗಳ ಮೂಲಕ ಅದನ್ನು ಬೆಳೆಸ್ತಾ ಬಂತು. ಆದರೆ ರಂಗಭೂಮಿ ಬೆಳೀತಾ ಹೋದಾಗೆ
ಸಾಹಿತ್ಯ ಕೃಷಿನಲ್ಲಿ ರಂಗಭೂಮಿಯನ್ನು ಕ್ಯಾಟರ್ ಮಾಡುವಂಥ ಕೃಷಿಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಏನು ಕಾರಣ? ಸಾಹಿತ್ಯ ಮತ್ತು ರಂಗಭೂಮಿ ಇವೆರಡೂ ಪರಸ್ಪರ ಪೂರಕ. ಖಂಡಿತವಾಗಿ. ಯಾವುದೂ ಒಂದು ಇನ್ನೊಂದನ್ನು ಬಿಟ್ಟು ಸವಾರಿ ಮಾಡಬಾರ್ದು. ಹೌದು. ಈಗ ನೋಡಿ, ಕಳೆದ 15-20 ವರ್ಷದಿಂದ ಒಬ್ಬ ಪ್ರಾಮಿಸಿಂಗ್ ಪ್ಲೇ ರೈಟ್, ಹೊಸಬ ಯುವ ನಾಟಕಕಾರ ನಮಗೆ ಕಾಣಿಸ್ತಾ ಇಲ್ಲ. ರಂಗಭೂಮಿ ಹೆಚ್ಚು ಪ್ರಬಲ ಆಗಿದೆ ಈಗ. ಈಗ ಇಡೀ ಮೊದಲು ಹವ್ಯಾಸಿ ನಾನು ಸೋಕಾಲ್ಡ್ ಅಂತೀನಿ. ಶ್ರೀರಂಗರು ಒಂದು ಕಡೆ ಹೇಳ್ತಾರೆ, ಹವ್ಯಾಸಿ ಡಾಕ್ಟ್ರ್ ಇಲ್ಲ, ಹವ್ಯಾಸಿ ಇಂಜಿನಿಯರ್ ಇಲ್ಲ. ಯಾವನಾದರೂ ನಾನು ಹವ್ಯಾಸಿ ಡಾಕ್ಟ್ರ್ ಅಂದರೆ ಅವನ ಹತ್ರ ಯಾರೋ ಹೋಗಲ್ಲ. ಅದರಿಂದ ರಂಗಭೂಮಿ ಎಲ್ಲಿರೋಕ್ಕೆ ಸಾಧ್ಯ? ಅದರಿಂದ ಸೋಕಾಲ್ಡ್ ಹವ್ಯಾಸಿ ರಂಗಭೂಮಿ ಇವತ್ತು ಇಡೀ ಕರ್ನಾಟಕದಲ್ಲಿದೆ. ನೀವು ಯಾವುದೇ ಪ್ರಮುಖ ನಗರಕ್ಕೋ ಅಥವಾ ಪಟ್ಟಣಕ್ಕೆ ಹೋದರೂ ಅಲ್ಲೊಂದು ನಾಟಕದ ತಂಡ ಇದೆ. ಆದರೆ ಅದಕ್ಕೆ ಸರಿಜೋಡಿಯಾದ ಯುವ ನಾಟಕಕಾರರು ಯಾಕೆ ಬರಲಿಲ್ಲ ಅಂದರೆ, ರಂಗಭೂಮಿಗಾಗಿ ನಾಟಕಗಳನ್ನು ಈಗ ಫಿಲ್ಮ್ನಲ್ಲಿ ಫಿಲ್ಮಿನ ಅಗತ್ಯಕ್ಕಾಗಿ ಸ್ಕ್ರಿಪ್ಟ್ ಬರೀತಾರಲ್ಲ, ಹಾಗೆ ನಾಟಕಗಳು ಬರೋಕ್ಕೆ ಶುರುವಾದ. ಅದರಿಂದಾಗಿಯೋ ಏನು ಕಥೆಯೋ, ಮೊದಲು ನನಗೆ ಗೊತ್ತಿರೋ ಮಟ್ಟಿಗೆ ಗಿರೀಶ್ ಯಾವ ನಾಟಕವನ್ನು ಬರೆದು ಪ್ರಿಂಟ್ ಆಗೋವ್ರಿಗೂ ಇವರಿಗೆ ನಾಟಕ ಆಡೋದಕ್ಕೆ ಕೊಡ್ತಿರಲಿಲ್ಲ. ಬರೆದ ಮೇಲೆ ಈವನ್ ಲಂಕೇಶ್ ಅಷ್ಟೇ, ಕಂಬಾರರು ಅಷ್ಟೇ, ಅವರೆಲ್ಲ ನನ್ನ ಆಪ್ತ ಮಿತ್ರರು. ಹಾಗಾಗಿ ಗೊತ್ತು ನನಗೆ ಚೆನ್ನಾಗಿ. ಅವ್ರು ಯಾರೂ ಮೊದಲು ನಾಟಕನ ಬರೆದು ಕೊಟ್ಬಿಟ್ಟು ಅಲ್ಲಿ ಸಕ್ಸಸ್ಫುಲ್ ಆದಮೇಲೆ ರೀರೈಟ್ ಅದೆಲ್ಲ ಇರಲಿಲ್ಲ. ಅವರೆಲ್ಲರೂ ತಮ್ಮನ್ನು ತಾವು ಸಾಹಿತಿಗಳು, ಸಾಹಿತ್ಯ ಪರಂಪರೆಯ ನಾಟಕಕಾರರು. ನಾಟಕದ ಅಗತ್ಯ ಅವ್ರಿಗೆ ಗೊತ್ತಿತ್ತು, ಒಳ್ಳೊಳ್ಳೆ ನಾಟಕಗಳು ಬಂದವು. ಆದರೆ ಈಗ ಏನಾಯಿತು ಅಂದರೆ, ಭಾಳ ಸೆಲ್ಫ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ನಮ್ಮ ನಾಟಕಕಾರರು ಸೆಲ್ಫ್ ಕಾನ್ಷಿಯಸ್ ಆಗಿ ಈ ನಾಟಕ ಥಿಯೇಟ್ರ್ನಲ್ಲಿ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ, ಪ್ರೇಕ್ಷಕರು ಮೆಚ್ಕೊಳ್ತಾರೋ ಇಲ್ವೋ ಅನ್ನೋ ಒಂದು ಆತಂಕ ಅವರನ್ನು ಕಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಕ್ರಿಯೇಟಿವಿಟಿಗೆ ಸಹಾಯಕ ಆಗಲ್ಲ. ಕ್ರಿಯೇಟಿವಿಟಿ ಒಂದು ಸ್ವಚ್ಛಂದವಾದ ಒಂದು ಪ್ರಫುಲ್ಲವಾದ ಅರಳುವಿಕೆ, ಅರಳೋದು. ಬಹುಶಃ ಹಾಗಾಗಿ ಏನು ಕೊಟ್ಟು ನಾನು ಈಗಾಗಲೇ ಹೇಳಿದ್ದೀನಿ, ಗಿರೀಶು, ಲಂಕೇಶು, ಕಂಬಾರ, ಪಾಟೀಲ ಇವರೆಲ್ಲರೂ 30ನೇ ವಯಸ್ಸೊತ್ತಿ ಅವರ ಬೆಸ್ಟ್ ಪ್ಲೇನೇ ಅನ್ನೋವಂಥವನ್ನ ಬರೆದು ಬಿಟ್ಟಿದ್ರು. ಈಗ ಆ ಥರದ್ದಿಲ್ಲ. ಯಾಕೆ ಅಂದರೆ ಇದು ಸಾಹಿತ್ಯಕ್ಕಿಂತ ಕಲ್ಚರಲ್ ಆದಂಥ ಒಂದು ಕ್ರೈಸಿಸ್ ಅಂತ ಅನಿಸುತ್ತೆ, ಥಿಯೇಟ್ರಿಗೆ ಸಂಬಂಧಪಟ್ಟಂಥ ಕ್ರೈಸಿಸ್ ಅಂತ ನನಗೆ. ಬಟ್ ಸಾಹಿತ್ಯ ಕೃತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ರಂಗಭೂಮಿಯ ಚಟುವಟಿಕೆಯನ್ನು ನಿಂತಿಲ್ಲ. ಅದು ತುಂಬ ಪ್ರಫುಲ್ಲವಾಗಿ, ತುಂಬ ಚೆನ್ನಾಗಿದೆ, ತುಂಬ ಕ್ರಿಯೇಟಿವ್ ಆಗಿದೆ, ಭಾಳ ವ್ಯಾಪಕವಾಗಿರೋದು ಮಾತ್ರ ಅಲ್ಲ, ವೈವಿಧ್ಯಮಯವಾಗಿದೆ, ಭಾಳ ಮೀನಿಂಗ್ಫುಲ್ ಆಗಿದೆ. ಅದು ಮತ್ತು ಅಲ್ಲಿನ ಮೆಟಫರ್ಗಳ ಸ್ವರೂಪ ಕೂಡ ಬದಲಾಗಿದೆ. ಅದರಿಂದ ಥಿಯೇಟರ್ ಅಂತಂದರೆ ಅದು ಬರೀ ಸಾಹಿತ್ಯ ಅಲ್ಲ. ಥಿಯೇಟರ್ ಅಂದರೆ ಇವೆಲ್ಲವೂ ಸೇರಿ ಮೂಡುವಂಥ ಒಂದು ಪ್ರಕಾರ. ಅಲ್ಲಿ ಸಂಗೀತ ಇರುತ್ತೆ, ನಾಟಕ ಇರುತ್ತೆ, ಚಿತ್ರ ಇರುತ್ತೆ, ದೃಶ್ಯ ಇರುತ್ತೆ, ಎಲ್ಲ ಇರುತ್ತೆ. ಸಂಕೀರ್ಣ ಕಲೆ ಅಂತಲೇ ಅದನ್ನು ಕರೀತಾರೆ. ಅದು ಸಂಕೀರ್ಣ ಕಲೆ ಅನ್ನೋದು ಇವಾಗ ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಮ್ಮ ಥಿಯೇಟ್ರ್ ಯಾವ ರೀತಿಯಲ್ಲೂ ಯಾವುದೇ ಭಾರತೀಯ ಪ್ರಾದೇಶಿಕ ರಂಗಭೂಮಿಗೆ ಸರಿದೂಗುವಂತೆ ನಮ್ಮ ಥಿಯೇಟ್ರ್ ಇವತ್ತು ಬೆಳೆದಿದೆ. ನನಗೊಂದು ಪ್ರಶ್ನೆ ಏನು ಅಂತಂದರೆ, ಗ್ರೀಕ್ ನಾಟಕಗಳಿಗೆ ಒಂದು ಮೀಮಾಂಸೆ ಇದೆ, ಇಂಗ್ಲೀಷ್ ನಾಟಕಗಳಿಗೆ ಒಂದು ಮೀಮಾಂಸೆ ಇದೆ, ಹಂಗೆ ಕನ್ನಡ ನಾಟಕಕ್ಕೆ ಒಂದು ಮೀಮಾಂಸೆ ಇದೆಯಾ? ಅದನ್ನು ಕಟ್ಟಬೇಕು. ಇದು ಈಗ ನೀವು ಎತ್ತಿದ ಪ್ರಶ್ನೆ ಭಾಳ ಇದು ಇದು ಕಲ್ಚರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಹೌದು. ನಮ್ಮ ಕನ್ನಡ ಅಥವಾ ಕರ್ನಾಟಕದ ಕಲ್ಚರ್ ಏನಿದೆ, ಒಂದು ಕಡೆ ಸಂಸ್ಕೃತದ ಕ್ಲಾಸಿಕಲ್ ಕಲ್ಚರು, ಇನ್ನೊಂದು ಕಡೆ ಇಂಗ್ಲೀಷ್ನ ಮಾಡರ್ನ್ ಕಲ್ಚರು. ಇವುಗಳಿಂದ ಮೇಲ್ನೋಟಕ್ಕೆ ಭಾಳ ಗಾಢವಾಗಿ ಪ್ರಭಾವವನ್ನು ಪಡೆದಿದೆ. ಆದರೆ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಕಲ್ಚರ್ ಇದೆ, ತನ್ನದೇ ಆದಂಥ ಒಂದು ಪರಂಪರೆ ಇದೆ. 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸಂಸ್ಕೃತದ ಪ್ರಭಾವ ಗಾಢವಾಗಿತ್ತು. ಆದರೆ 12ನೇ ಶತಮಾನದಿಂದ ನಮ್ಮ ಕನ್ನಡದ್ದೇ ಒಂದು ಪರಂಪರೆ ಹುಟ್ಟುಕೊಳ್ತು. ವಚನಕಾರರಾಗಲಿ, ಆಮೇಲೆ ಬಂದ ಶರಣ ಪರಂಪರೆಯ ಕವಿಗಳಾಗಲಿ, ಅವರು
ಕನ್ನಡ ನಾಡಿನ ವಾಸ್ತವಗಳಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಬೇರುಬಟ್ಟಂಥ ಕ್ರಿಯೇಟಿವ್ ಪರ್ಸನ್ಸು. ಹೌದು. ಆ ಪರಂಪರೆಯ ಜೊತೆಯಲ್ಲಿ ನಮ್ಮ ಥಿಯೇಟ್ರ್ ಸಂಬಂಧ ಇಟ್ಕೊಳ್ಳಲ್ಲ. ಆ ಪರಂಪರೆಯ ಜೊತೆಯಲ್ಲಿ ನಮ್ಮ ಥಿಯೇಟ್ರ್ ಸಂಬಂಧ ಇಟ್ಕೊಂಡಿದ್ರೆ ಬಹುಶಃ ನಮ್ಮ ನಾಟಕಕಾರರು ಇನ್ನೂ ಬೇರೆ ರೀತಿ ನಾಟಕಗಳನ್ನು ಬರೀತಾರೆ. ನೋಡಿ, ಈಗ ಮಂಟೇಸ್ವಾಮಿ ಬಗ್ಗೆ ಕುರಿತಾಗಲಿ, ಮಲೆಮಹದೇಶ್ವರನ ಕುರಿತಾಗಲಿ, ಕೊಡೇಕಲ್ ಪರಂಪರೆ ಬಸವಣ್ಣವ್ರ ಬಗ್ಗೆ ಕುರಿತಾಗಲಿ, ಮಡಿವಾಳಪ್ಪ, ಸಿದ್ದಾರೌಡರು, ಶಿಶ್ನಾಳ್ ಶರೀಫ, ಇವ್ರನ್ನ ಕುರಿತು ನಮ್ಮ ನಾಟಕಕಾರರು ಯಾಕೆ ನಾಟಕ ಬರೆಯಲಿಲ್ಲ? ಅದರಿಂದ ಇದು ಬಹಳ ಸಂಕೀರ್ಣವಾದ ವಿಚಾರ. ಥಿಯೇಟರ್ ಎಲ್ಲಿ, ಸಂಸ್ಕೃತಿಯಲ್ಲಿ, ಸಾಹಿತ್ಯದಲ್ಲಿ ಇವನ್ನು ಬಿಡಿಸಿ ಹೇಳೋದು ಕಷ್ಟ. ನಮ್ಮ ಕಲ್ಚರೇ ಈ ಥರ ಒಂದು ಬಿರುಕು ಬಿಟ್ಟಿದೆ. ಮಿಡಲ್ ಕ್ಲಾಸ್ನವರು ನಮ್ಮ ಸಂವೇದನೆಯನ್ನು ಹೆಚ್ಚು ಗುತ್ತಿಗೆ ಹಿಡಿದ್ಬಿಟ್ರು, ನಿಯಂತ್ರಿಸ್ತಾ ಇದ್ದರು. ಅದಕ್ಕಾಗಿ ಏನಾಗುತ್ತೆ, ಕಂಬಾರರು ಸಹ ನಾಟಕ ಬರೆಯೋದಕ್ಕೆ ಹೊರಟಾಗ ಈ ಮಿಡಲ್ ಕ್ಲಾಸ್ ಅವ್ರನ್ನ ರಂಜಿಸೋದಕ್ಕಾಗಿ ಅನೇಕ ಎಲಿಮೆಂಟ್ಸ್ ತರ್ತಾರೆ ಅಲ್ವಾ. ಅವರ ಅಲ್ಲಿ ಬರುವ ಹಾಸ್ಯ ಆಗಲಿ, ಅಲ್ಲಿ ಬರುವ ಸೆಕ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲಿಸಿಟ್ಟಾಗಿ ಅವ್ರ ನಾಟಕಗಳಲ್ಲಿ ಬರುತ್ತೆ. ಇದು ಭಾಳ ಮಟ್ಟಿಗೆ ನಮ್ಮ ಪಟ್ಟಣದ ಮಿಡಲ್ ಕ್ಲಾಸ್ ಪ್ರೇಕ್ಷಕರನ್ನು ರಂಜಿಸೋದಕ್ಕಾಗಿ. ಅದು ಅವರು ಈಗ ನೋಡಿ, ಈಗ ಶೇಕ್ಸ್ಪಿಯರ್ ಬರೆದ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಅಖಂಡವಾದ ಸಂಸ್ಕೃತಿ. ಆ ನಾಟಕವನ್ನು ಒಬ್ಬ ಹಳ್ಳಿ ಇಂಗ್ಲೀಷ್ನವನು ಅರ್ಥ, ಹ್ಯಾಮ್ಲೆಟನ್ನಾಗಲಿ ಮ್ಯಾಕ್ಬೆತ್ತನ್ನಾಗಲಿ ಅಲ್ಲಿ ಲಂಡನ್ನಿನ ಪ್ರೇಕ್ಷಕ ಮೆಚ್ಕೊಳ್ತಾ ಇದ್ದ ಹಳ್ಳಿಯವನು ಹಂಗಿಲ್ಲ ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ. ಪಟ್ಟಣ, ಹಳ್ಳಿಗಳು, ಸಿಟಿ, ಹೀಗೆ ಅನೇಕ ರೀತಿಯಲ್ಲಿ ಚೆದರಿ ಹೋಗಿದೆ ನಮ್ಮ ಇದು. ಸರ್, ಆ್ಯಕ್ಚುಲಿ ಕನ್ನಡ ರಂಗಭೂಮಿ ಒಂದು ಎಲ್ಲಿ ಅದನ್ನು ನಾವು BC ಒಂದು ಥರದ ನಾಟಕಗಳನ್ನು ಮಾಡಿಸ್ತಾಯಿದ್ರು ಬಿ ಚಂದ್ರಶೇಖರ್ ಅವರು. ಆಮೇಲೆ ಅದರ ಮುಂದುವರಿದ ರೂಪದ ಥರನೇ ಇರುವ ಹಾಗೆ BV ಕಾರಂತರ ಒಂದು ಮನರಂಜನಾತ್ಮಕ ನಾಟಕಗಳು ಬಂದವು. ಅದರ ನಂತರ ಒಂದು ವೈಚಾರಿಕ ರಂಗಭೂಮಿ ಅಂತ ಬಂತು. ಈ ಎವಲ್ಯೂಷನ್, ವೈಚಾರಿಕ ರಂಗಭೂಮಿಯ ನಂತರದ ಎವಲ್ಯೂಷನ್, ವೈಚಾರಿಕ ರಂಗಭೂಮಿ ಅದನ್ನು ಒಂದು ನಾಟಕವನ್ನು ಒಂದು ಸಾಮಾಜಿಕವಾದ ಎಲಿಮೆಂಟಾಗಿ ಬಳಸಿ ಅದರದ್ದೇ ಆದ ಮುಂದುವರೆದ ಭಾಗವಾಗಿ ಬೀದಿ ನಾಟಕಗಳು ಬಂದವು. ಸೊ ಈ ಒಂದು ರಂಗಭೂಮಿ ತನಗೊಂದು ವೈಚಾರಿಕ ಜವಾಬ್ದಾರಿ ಇದೆ ಅಂತ ಹೊತ್ಕೋತಲ್ಲ, ಅದು ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಇದೆ, ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಈ ಹೊಣೆಗಾರಿಕೆ ಕೂಡ ನಾಟಕಕ್ಕೆ ಭಾರ ಆಯಿತಾ? ಇಲ್ಲ, ಇದು ಈ ಥಿಯೇಟರ್ ಅಂತ ಅನ್ನೋದನ್ನು ಹೀಗೆ ಬಿಡಿಯಾಗಿ ನೋಡೋಕ್ಕೆ ಬರಲ್ಲ. ಈಗ BV ಕಾರಂತರು ಬರೀ ಮನರಂಜನೆಯ ನಿರ್ದೇಶಕರು ಅಂತ ನಾನು ಒಪ್ಪೋಕ್ಕೆ ತಯಾರಿಲ್ಲ. ಯಾಕೆಂತಂದರೆ ಮನರಂಜನೆಯೇ ಬೇರೆ, ವೈಚಾರಿಕವೇ ಬೇರೆ, ಹೀಗೆ ಮಾಡೋಕ್ಕೆ ಬರೋದಿಲ್ಲ. ಒಂದು ಜೋಕುಮಾರ ಸ್ವಾಮಿ ಅಂತ ಒಂದು ನಾಟಕದಲ್ಲಿ ಮನರಂಜನೆ ಯಾವುದು, ವೈಚಾರಿಕತೆ ಯಾವುದು? ಉಳುವವನೇ ಭೂಮಿಗೆ ಒಡೆಯ ಅನ್ನುವಂಥ ಒಂದು ಅದರ ಮೂಲ ಕಾಳಜಿ ಏನಿದೆ, ಇದು ಈ ಸಾಮಾಜಿಕ ಮತ್ತು ಆರ್ಥಿಕ ಕಾಳಜಿ. ಆದರೆ ಅದನ್ನು ಸಂಮೋಹನ ಮಾಡೋ ವಿಧಾನದಲ್ಲಿ ಆ ಕಥೆ ಬರುತ್ತೆ. ಅವೆಲ್ಲ ಜಾನಪದ ಕಥೆ ಒಂದನ್ನು ಹಿಡ್ಕೊಂಡು ಹೋಗ್ತಾರೆ. ಅದರಿಂದ ವೈಚಾರಿಕತೆ ಇಲ್ಲ. ಈಗ ಕಾರಂತರು ಈಗ ಅವರು ಬಂದದ್ದೇ ಕಂಪ್ನಿ ನಾಟಕದಿಂದ. ಅವರಿಗೆ ಕಂಪ್ನಿ ನಾಟಕದ ಒಂದು ಪ್ರಭಾವವೂ ಇತ್ತು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಪ್ರಭಾವವೂ ಇತ್ತು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕಿಂತ ವೈಚಾರಿಕ ಇದನ್ನು ಪರಂಪರೆಯನ್ನು ಹುಟ್ಟಾಕಿದ ಸಂಸ್ಥೆ ಯಾವುದಿದೆ ಇಡೀ ಇಂಡಿಯಾ ದೇಶದಲ್ಲೇ, ಒಂದು ಮಾಡರ್ನ್ ಥಿಯೇಟರಿನ ಮೂಮೆಂಟನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. BV ಕಾರಂತರು ಅಲ್ಲಿಂದಲೂ ಬಂದರು. ಹೀಗಾಗಿ ಈ B ಚಂದ್ರಶೇಖರ್ ಬಿಟ್ಟರೆ ಇನ್ನು ಉಳಿದ ಡೈರೆಕ್ಟ್ರುಗಳು ಈ ಸಂಸ್ಥೆಗಳಲ್ಲಿ, ಅಂದರೆ ನೀನಾಸಮ್ ಆಗಲಿ, NSD ಆಗಲಿ, ಅಲ್ಲಿ ಕಲಿದೇ ಇರೋ ಡೈರೆಕ್ಟ್ರುಗಳು ಒಂಥರ ಕಾಲೇಜ್ ಮೇಷ್ಟ್ರುಗಳು. ಅವ್ರಿಗೆ ಎರಡೂ ಇರಲಿಲ್ಲ. ಅವರು ಹಳ್ಳಿ ನಾಟಕಕಾರ, ಇವರು ನಾಟಕದ ಮೇಷ್ಟ್ರುಗಳು ಪರಂಪರೆಯಲ್ಲಿ ಬಂದಂತಹ ಡೈರೆಕ್ಟ್ರುಗಳು. ಅದರಿಂದ ಕಾರಂತರಂತ, ಈಗ ನೀವು ಇದನ್ನು ನಿಮ್ಮ ಪ್ರಶ್ನೆಯನ್ನು ನಾನು ಈಗ ಪ್ರಸನ್ನನಂತ ಒಬ್ಬ ಡೈರೆಕ್ಟ್ರು
ಬಸಲಿಂಗಯ್ಯಗಿಂತ ಪ್ರಸನ್ನ ಅಂತ ಡೈರೆಕ್ಟ್ರು ಹೆಚ್ಚು ಲೆಫ್ಟ್ ಓರಿಯೆಂಟೆಡ್ CGK ಥರದ್ದು. ಅದನ್ನು ಆ ಥರದ ಒಂದು ಕಮಿಟ್ಮೆಂಟ್ ಅದು ಸರಿಯೋ ತಪ್ಪೋ ಅದು ಅದು ಬೇರೆ ಸಂಗತಿ ಅದು. ಈಗ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿ ಸೋಕಾಲ್ಡ್ ಪ್ರಗತಿಪರವಾದಂತಹ ಸಿದ್ಧಾಂತವನ್ನು ಪ್ರಚಾರ ಮಾಡೋದಕ್ಕಾಗಿ ರಂಗಭೂಮಿಯನ್ನು ಬಳಸೋದು ಅನ್ನುವಂಥ ಚಳುವಳಿಯನ್ನು ಕಾರಂತರು ಹುಟ್ಟಾಕದೇ ಇರ್ಬೋದು. ಹೌದು. ಆದರೆ ರಂಗಭೂಮಿಯ ಚಳುವಳಿಯನ್ನು ಅವರು ಹುಟ್ಟಾಕಿದರು. ಈಗ ನೀವು ಯಾವುದನ್ನು ವೈಚಾರಿಕ ಅಂತ ಕರಿತೀರಿ, ಅದು ನನಗನ್ಸೋದು ಅದು ಭಾಳ ಒಳ್ಳೆ ಡೈರೆಕ್ಟ್ರುಗಳು, ಅವರನ್ನು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದೊಂದು ಪೊಲಿಟಿಕಲ್ ಮೂಮೆಂಟು. ಅದರ ಕಾರಂತರದ್ದು ಹಂಗೆ ಪೊಲಿಟಿಕಲ್ ಮೂಮೆಂಟ್ ಅಲ್ಲ. ಪೊಲಿಟಿಕಲ್ ಮೂವ್ಮೆಂಟ್ ರಂಗಭೂಮಿಯ ಸತ್ವಕ್ಕೆ ಭಾರ ಆಯ್ತಾ ಅಂತ? ಭಾರ ಏನು ಆಗಲಿಲ್ಲ. ಯಾಕೆ ಅಂತಂದರೆ ಈ ಅಂಥ ಡೈರೆಕ್ಟ್ರುಗಳಿದ್ರಲ್ಲ, ಬಸಲಿಂಗಯ್ಯ, ಪ್ರಸನ್ನ, ಇನ್ನೂ ಆ ಥರದ CGK, ಡೈರೆಕ್ಟ್ರುಗಳು ಸ್ವತಃ ಕ್ರಿಯೇಟಿವ್ ಪರ್ಸನ್ಸ್. CGK ಇವರೆಲ್ಲ ಅವರು ಎಲ್ಲ ಕ್ರಿಯೇಟಿವ್ ಪರ್ಸನ್ಸು. ಹಾಗಾಗಿ ಅವರು ಅಂತಹ ಒಂದು ನಿಲುವನ್ನು, ಸಾಮಾಜಿಕ ಮತ್ತು ಆರ್ಥಿಕ ನಿಲುವನ್ನು ತೆಗೆದುಕೊಂಡರು. ಅದನ್ನು ಸಂವಹನಿಸುವ ರೀತಿಯಲ್ಲಿ ಕ್ರಿಯೇಟಿವಿಟಿ ಇತ್ತು. ಬಟ್ ಅವರನ್ನೆಲ್ಲ ಕಾರಂತ ಪರಂಪರೆಯ ಮುಂದುವರಿಕೆ ಅಂತ ನೋಡ್ಲಿಕ್ಕಾಗತ್ತಾ? ಸಾಧ್ಯ. ಯಾಕೆಂದರೆ ಕಾರಂತರು ಅನೇಕ ವಿಚಾರಗಳಲ್ಲಿ ರಂಗಭೂಮಿಯನ್ನು ಪ್ರಭಾವಿಸಿದರು. ನಾನು ಈಗಾಗಲೇ ಹೇಳಿದಂತೆ ಮೂಲತಃ ಅವರು ಕಂಪ್ನಿ ರಂಗಭೂಮಿಯಿಂದ ಬಂದರೆ ಅವ್ರ ನಾಟಕಗಳಲ್ಲಿ ಹಾಡು, ಅವರ ಕುಣಿತ, ಸಂವೇದನೆ ಸಂಭ್ರಮ ಎಲ್ಲ ಇರ್ತದೆ. ಅವರ ಸಂವೇದನೆಯನ್ನು ಭಾಳ ಚೆನ್ನಾಗಿ ರೂಪಿಸಿದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಕಂಪನಿಯ ನಾಟಕ, ಡೆಲ್ಲಿಯ ವಾಸ. ಅದರಿಂದ ಕಾರಂತರ ಪ್ರಭಾವವೂ ಇತ್ತು. ಕೆಲವ್ರ ಮೇಲೆ ಸ್ವಲ್ಪ ಜಾಸ್ತಿ ಇದೆ, ಕೆಲವ್ರ ಮೇಲೆ ಸ್ವಲ್ಪ ಕಮ್ಮಿ ಇರ್ಬೋದು. ಪ್ರಸನ್ನನ ಮೇಲೆ ಹೆಚ್ಚಿಲ್ಲ, ಆದರೆ ಬಸಲಿಂಗಯ್ಯನವ್ರ ಮೇಲಾಗಲಿ CGK ಮೇಲಾಗಲಿ ಇದ್ದೇ ಇದೆ. ಅವರು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಬಸಲಿಂಗಯ್ಯ ಅಂಥವ್ರು ನಿರಾಕರಿಸೋದೂ ಇಲ್ಲ. CGK ಥರದವ್ರು ನಿರಾಕರಿಸಿದ್ರೂ ಅವ್ರಿಗೆ ಆಗಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನಾಟಕವನ್ನು ನೋಡಿರ್ತಾರೆ ಅವರೆಲ್ಲರೂ. ಅದರಿಂದ ಕನ್ನಡ ಥಿಯೇಟ್ರ್ನಲ್ಲಿ ಒಂದು ಫಿನಾಮಿನನ್ ಅನ್ನುವಂಥ ಒಂದು ಸಂಗತಿ ಅಂದರೆ ಕಾರಂತೆ ಮರ್ಜಾಗಿದ್ದು. 70ರ ದಶಕದಲ್ಲಿ ಬಂದರು. ಒಂದು ಘಟನೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಜನಪ್ರಿಯ ಘಟನೆಗಳು ನಡೆದಿರ್ಬೋದು ಈ ಬಯಲು ರಂಗಭೂಮಿ ಅಂತೇಳಿ. ಸಂಸದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗಿದ್ದು ಅವಾಗ. ನಮ್ಮ ಪ್ರತಿಮಾ ನಾಟಕ ರಂಗ ಮತ್ತು ಸಾಹಿತ್ಯ ಕಲಾ ಸಂಘ ಒಟ್ಟಿಗೆ ಅದನ್ನು ಪ್ರೊಡ್ಯೂಸ್ ಮಾಡಿದ್ದು. ಇವೆಲ್ಲ ಚರಿತ್ರೆಯಲ್ಲಿ ಉಳಿದಿರುವಂತಹ ಘಟನೆಗಳು. ವರ್ತಮಾನದ ರಂಗಭೂಮಿಯನ್ನು ನೋಡಿದ್ರೆ ಏನು ಅನ್ನಿಸ್ತದೆ? ಅದೇ ನಾನು ಹೇಳಿದೆ, ವರ್ತಮಾನದ ರಂಗಭೂಮಿ ಬಹಳ ಪ್ರಾಮಿಸಿಂಗ್ ಆಗಿದೆ. ಅದನ್ನು ಅಲ್ಲಗಡಿಯೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ವ್ಯಾಪಕವಾಗಿ ಈ ಸೋಕಾಲ್ಡ್ ಹವ್ಯಾಸಿ ರಂಗಭೂಮಿ ಇದ್ದದ್ದು, ಇದನ್ನು ನಾನು ಮಾಡರ್ನ್ ಥಿಯೇಟರ್ ಅಂತ ಕರಿತೀನಿ. ಹವ್ಯಾಸಿ ರಂಗಭೂಮಿನ ಆ ಹೆಸರು ಅಷ್ಟು ಚೆನ್ನಾಗಿಲ್ಲ, ಅದಿಲ್ಲ. ಆಧುನಿಕ ರಂಗಭೂಮಿ ಅಂತ ಕರಿಬೋದು. ಈ ಇಷ್ಟೊಂದು ವ್ಯಾಪಕವಾಗಿ ನೋಡಿ, ಇವತ್ತು 5 ರಂಗಾಯಣಗಳಿದ್ದಾವೆ. ಈ ರಂಗಾಯಣಗಳೇನು, ಹಳೇ ಕಂಪ್ನಿಗಳ ಒಂದು ಸುಧಾರಿತ ಆವೃತ್ತಿ. ಅಲ್ಲಿಂದ ಥಿಯೇಟ್ರ್ ಅಂತನ್ನೋದು ಸುಮ್ಮನೆ ಹವ್ಯಾಸಕ್ಕಾಗಲ್ಲ, ಅದನ್ನು ಕಲಿಬೇಕು, ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಅರಿವು ಈಗ ಹುಟ್ಟಿದೆ. ಅನೇಕ ಸ್ಕೂಲ್ಗಳಿದ್ದಾವೆ. ಈ ನೀನಾಸಂನಂಥ ಅನೇಕ ಸ್ಕೂಲ್ಗಳು, ಚಿಕ್ಕ ಭಾನುವಾರ ಸಂಡೇ ಸ್ಕೂಲ್ ಈ ಥರದವು ಶುರುವಾಗಿದ್ದಾವೆ. ಆ್ಯಕ್ಟಿಂಗ್ ಅನ್ನೋದನ್ನು ಕಲಿಸುವಂಥ ಒಂದು. ಆ್ಯಂಡ್ ಇವತ್ತು TV ಇರಲಿ, ಸಿನಿಮಾ ಇರಲಿ, ಇಲ್ಲಿ ಅನೇಕ ಒಳ್ಳೊಳ್ಳೆ ಆರ್ಟಿಸ್ಟ್ಸ್ ಎಲ್ಲಿಂದ ಬಂದರೆ ಅಂದರೆ ನಮ್ಮ ರಂಗಭೂಮಿಯಿಂದ ಹೋಗಿದ್ದಾರೆ. ನಾನೊಂದು ಸರಿ ಒಂದು ಸಭೆಯಲ್ಲಿ ಹೇಳಿದೆ, ಅದು ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯ ಸಭೆ. ಅದರಲ್ಲಿ ಅಕಸ್ಮಾತ್ ಶಿವರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ ಇಬ್ಬರೂ ಇದ್ದರು. ರಾಜ್ಕುಮಾರ್ ಒಬ್ಬ ನಟ, ನೀವ್ಯಾರೂ ನಟರಲ್ಲ, ನೀವೆಲ್ಲ ಸ್ಟಾರ್ಗಳು. ಸ್ಟಾರ್ ಬೇರೆ, ನಟ ಬೇರೆ. ಥಿಯೇಟರ್ ಆಗಲಿ, ಸಿನಿಮಾ ಆಗಲಿ ಭಾಳ ಅದ್ಭುತವಾದದ್ದನ್ನು ಕ್ರಿಯೇಟ್ ಮಾಡೋದು ನಟರಿಂದ ಸಾಧ್ಯವೇ ಹೊರತು ಸ್ಟಾರ್ಗಳಿಂದ ಅಲ್ಲ ಅಂತೇಳಿ. ನಿಜ. ಪುನೀತ್ ರಾಜ್ಕುಮಾರ್ ಸಭೆಯಲ್ಲೇ ಒಪ್ಕೊಂಡ್ರದನ್ನು. ಸಾರ್ ಹೇಳಿದ್ದು ಕರೆಕ್ಟಾಗಿದೆ, ನಾವೆಲ್ಲ ಸ್ಟಾರ್ಗಳು ಅಷ್ಟೇ ಹೊರತು ನಟರಲ್ಲ ಅಂತೇಳಿ. ಅದರಿಂದ
ಥಿಯೇಟ್ರ್ನಲ್ಲಿ ನಟ ಭಾಳ ಮುಖ್ಯ. ಹೌದು. ಒಂದು ನಟರ ಪರಂಪರೆಯನ್ನು ನಮ್ಮ ಥಿಯೇಟ್ರ್ ಬೆಳೆಸೋದಕ್ಕೆ ಸಾಧ್ಯವಾಗಬೇಕು. ನಮ್ಮಲ್ಲಿ ಭಾಳ ಕಂಪ್ನಿ ಥಿಯೇಟರ್ ಅಂತ ಒಂದು ನಟರ ಪರಂಪರೆಯನ್ನು ಕಾರಂತರಂಥ ಡೈರೆಕ್ಟ್ರು ಈ ನಟರಿಗೆ ಕೇಂದ್ರ ಸ್ಥಾನವನ್ನು ಕೊಟ್ಟಂತಹ ಒಂದು ಥಿಯೇಟ್ರನ್ನ ಕಟ್ಟಿದ್ರು. ಈಗಲೂ ಅಷ್ಟೇ. ಬಟ್ ಈ ಆಧುನಿಕ ತಂತ್ರಜ್ಞಾನ ಇದೆಯಲ್ಲ, ಟೆಕ್ನಾಲಜಿ, ಅದು ಥಿಯೇಟ್ರಿಗೆ ಹೇಗೆ ಅದನ್ನು ಹೆಂಗೆ ಮುಖಾಮುಖಿ ಆಗ್ತದೆ? ನನಗನ್ಸೋದು ನಿಜವಾಗಿ ರಂಗಭೂಮಿಗೆ ಒಂದು ಪ್ರಸ್ತುತತೆ ಇರೋದು ನಾಟಕವೇ. ನಾಟಕವನ್ನು ಮರೆತ ರಂಗಭೂಮಿ ಅದು ಅಷ್ಟೊಂದು ಒಂದು ನಮ್ಮ ಸಂಸ್ಕೃತಿಯಲ್ಲಿ ಅಂಥ ಒಂದು ಪ್ರಬಲವಾದ ಮಾಧ್ಯಮವಾಗಿ ಉಳಿಯುತ್ತೆ ಅಂತ ನನಗನ್ಸಲ್ಲ. ಈಗಿದೆ, ನಾನು ಅದನ್ನ ಒಪ್ಕೊಳ್ತೀನಿ. ಈಗ ಯಾವ ಕಾಲದಲ್ಲೂ ಇಲ್ಲದೆ ಇರುವಂತಹ ವ್ಯಾಪಕವಾದ ವೈವಿಧ್ಯಮಯವಾದ ರಂಗಭೂಮಿ ಇದೆ, ಆದರೆ ನಾಟಕ ಇಲ್ಲ. ಹೌದು. ನಾಟಕ ಇಲ್ಲದೆ ಇರೋದಿದೆಯಲ್ಲ, ಅದು ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪ್ರಬಲವಾದ ಮಾಧ್ಯಮದ ಸ್ಥಾನವನ್ನು ಕೊಡಲ್ಲ. ಅದಕ್ಕೆ ಅನೇಕ ಕಾರಣ ಇದ್ದಾವೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮುಂದೆ ಏಕೆಂದರೆ ಈ ಆಧುನಿಕ ಸಂದರ್ಭದಲ್ಲಿ ಈ ಮಾಧ್ಯಮಗಳು ಅದರ ವೈವಿಧ್ಯತೆ ಅದು ಬೆಳೀತಾ ಇರೋ ರೀತಿ ನೋಡಿದರೆ ಯಾವುದೂ ಹೇಳೋಕ್ಕಾಗೋದಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಹೊಸದಾಗಿ ಕತೆ ಕಾದಂಬರಿಗಳನ್ನು ನಾಟಕಗಳನ್ನು ಬರೆಯುವಂಥ ಆ್ಯಕ್ಟರ್ಗಳನ್ನೇ ಸೃಷ್ಟಿ ಮಾಡಿ ಬಿಡುವಂಥ ಒಂದು ಇಂಟೆಲಿಜೆನ್ಸ್ ಬರ್ತಾಯಿದೆ. ಅದರಿಂದ ಇವೆಲ್ಲ ಮುಂದೆ ಚರಿತ್ರೆಯಲ್ಲಿ ಆಗಾಗ ತೆರ್ಕೊಂಡು ಹೋಗುವಂಥ ಸಾಧ್ಯತೆಗಳು. ಸದ್ಯಕ್ಕೆ ಥಿಯೇಟ್ರ್ನಲ್ಲಿ ಭಾಳ ಶ್ರೇಷ್ಠ ಅನ್ನುವಂಥ ಯುವ ನಾಟಕರಿಲ್ಲ ಅನ್ನೋದು ಒಂದು ಫ್ಯಾಕ್ಟ್. ಹಾಗೆಯೇ ಒಳ್ಳೆ ರಂಗಭೂಮಿ ಇದೆ ಅನ್ನೋದು ಒಂದು ಒಳ್ಳೆಯ ಫ್ಯಾಕ್ಟ್. ಆದರೆ ನಮ್ಮ ಕಂಪ್ನಿ ನಾಟಕ ಇತ್ತಲ್ಲ, ಅದು ಪೂರ್ತಿ ಶಿಥಿಲವಾಗಿ ಹೋಗ್ಬಿಡ್ತು, ಇಲ್ಲವೇ ಇಲ್ಲ. ಕಂಪ್ನಿ ನಾಟಕ ಒಂದು ಕಾಲದಲ್ಲಿ ನಮ್ಮ ಜನಮಾನಸವನ್ನು ಹಿಡಿದಂಥ ಒಂದು ಮಾಧ್ಯಮ, ರೂಲ್ ಮಾಡ್ತಾ ಇತ್ತು. ಈಗ ಅದು ಪೂರ್ತಿ ಶಿಥಿಲವಾಗಿ ಹೋಗ್ಬಿಡ್ತು. ಅದರ ಜಾಗವನ್ನು ಈ ರಂಗಾಯಣಗಳು, ನೀನಾಸಮಂಥ ನಾಟಕ ಶಾಲೆಗಳು ತಗೊಂಡಿದ್ದಾವೆ. ಅವು ಒಂಥರ ಕಂಪ್ನಿ ನಾಟಕದ ಮುಂದುವರಿಕೆ, ಮಾಡರ್ನ್ ಕಾಂಟೆಕ್ಸ್ಟ್ನಲ್ಲಿ ಮುಂದುವರೆದಂತಹ ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಅದು. ಈಗ ಆಗಲೇ ನೀವು ಮಾತಾಡ್ತಾ ಚರ್ಚೆ ಮಾಡಿದ್ದನ್ನೇ ಬೇರೆ ರೀತಿ ಕೇಳೋದಾದ್ರೆ, ಒಂದು ರಂಗಭೂಮಿಗೆ ಒಂದು ತಾತ್ವಿಕತೆ ಅಂತದಲ್ಲ, ಈ ತಾತ್ವಿಕತೆ ಎಡ ಬಲ ಅವುಗಳಲ್ಲಿ ಕೂಡ ರಂಗಭೂಮಿ ವಿಂಗಡಿಸಿದೆ ಅಂತ ಅನ್ಸಲ್ವಾ? ನನಗನ್ಸೋದು ಬಲಪಂಥಿ ರಂಗಭೂಮಿ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಬಟ್ ಈಗ ಅದು ಎವಾಲ್ವ್ ಆಗ್ತಾ ಇದೆಯಲ್ವಾ? ಇವಾಲ್ವ್ ಆಗ್ತಾ ಇದೆ, ಆದರೆ ಅದನ್ನು ಯಾರೂ ಸೀರಿಯಸ್ಸೇ ತಗೊಳ್ತಾ ಇಲ್ಲ. ಸೊ ನೀವು ಯಾವುದನ್ನು ಬಲಪಂಥೀಯ ಯಾವುದನ್ನು ಎಡಪಂಥೀಯ ಅನ್ನೋದು ನಿಮ್ಮ ನೋಡುವ ಕ್ರಮದ ಮೇಲೆ ಹೋಗುತ್ತೆ. ಈ ಪುರಾಣದ ವಸ್ತು ಎಲ್ಲ ಬಲಪಂಥೀಯ ಅಂತ ಹೇಳಕ್ಕೆ ಬರಲ್ಲ, ಆಗಲ್ಲ, ಹೇಳಬಾರ್ದು ಕೂಡ ಅಲ್ವಾ? ಈಗ ಪುರಾಣದ ವಸ್ತುವನ್ನೇ ಆಶ್ರಯಿಸಿ ಬಿ ಪಿಟ್ಸೋಮೈನರಂಥವರು, ಬೆಳ್ಳವೆ ನರಹರಿ ಶಾಸ್ತ್ರಿ ಅಂಥವರು ಭಾಳ ಅದ್ಭುತವಾದ ಪ್ರೋಗ್ರೆಸಿವ್ ನಾಟಕಗಳನ್ನು ಬರೆದ್ದಾರೆ. ಅದನ್ನು ಒಂದು ಆಲೋಚನೆ ಕ್ರಮ, ಪ್ರೋಗ್ರೆಸಿವ್ ಅನ್ನೋದು ಒಂದು ಆಲೋಚನೆ ಕ್ರಮವೇ ಹೊರತು ಅದರ ಆಕಾರಕ್ಕೆ ಸಂಬಂಧ ಅಲ್ಲ ಅದು. ಹೌದು, ಅದು ಒಂದು ಸಂಕೀರ್ಣವಾದ. ಬಟ್ ಹಂಗೆ ನೋಡಿದರೆ ರಂಗಭೂಮಿ ಅನ್ನೋದೇ ಒಂದು ಪ್ರೋಗ್ರೆಸಿವ್ ಆದ ಆಲೋಚನೆ ಕ್ರಮ. ಅದು ಅಲ್ಲಿ ಕಟ್ಟುವ ಎಲ್ಲೆಲ್ಲಿ ಕಟ್ಟುವ ಕ್ರಿಯೆ ಇರ್ತದೆ ಅದು ಪ್ರೋಗ್ರೆಸಿವ್ ಆದದ್ದೇ ಆಗಿರ್ತದೆ. ಸೊ ಎಲ್ಲಿ ಕುಕ್ಕಡಪ್ ಬರ್ಲಿಕ್ಕೆ ಶುರು ಆಗ್ತದೆ ಅದು ಇದಾಗುತ್ತೆ. ಬಟ್ ಆ ಥರದ್ದು ಇರಲೇ ಇಲ್ಲ ಕನ್ನಡ ರಂಗಭೂಮಿಗೆ. ಪರಕೀಯವಾದದ್ದು ಈಗ ಬಲಪಂಥೀಯತೆ ಅನ್ನೋದು ಕನ್ನಡ ರಂಗಭೂಮಿಗೆ ಪರಕೀಯವಾದದ್ದು. ಈ ಪರಕೀಯವಾದದ್ದು ಕೂಡ ಇವಾಲ್ವ್ ಆಗ್ತಾ ಇದೆ ಅಲ್ವಾ, ಹೊಸದಾಗಿ ಕಟ್ತಾ ಇದ್ದಾರಲ್ವ, ಮಾಡ್ತಾ ಇರ್ಬೋದು ಅಲ್ಲೊಬ್ಬರು ಇಲ್ಲೊಬ್ಬರು. ಬಟ್ ರಂಗಣದಂತಲ್ಲೇ ಆಯ್ತಲ್ವಾ ಆ್ಯಕ್ಚುಲಿ. ಒಟ್ಟು ಒಳ್ಳೆಯ ರಂಗಭೂಮಿ ಇವಾಲ್ವ್ ಆಗಬೇಕು ಅಂತ ಬಯಸೋರು ಈ ಸಿದ್ಧಾಂತಗಳು ಬೆನ್ನು ಹತ್ತೋದಿಲ್ಲ. ಯಾವುದೇ ಸಿದ್ಧಾಂತ ಇರಲಿ. ಆದರೆ ಅದು ಪರಿಣಾಮದಲ್ಲಿ ನೀವು ಸಿದ್ಧಾಂತವನ್ನು ಗುರುತಿಸ್ಬೋದೇ ಹೊರತು ಭಾಳ ಒಂದು ಪ್ರಜ್ಞಾಪೂರ್ವಕವಾಗಿ ಲೆಫ್ಟಿಸ್ಟ್ ಐಡಿಯಾಲಜಿಗೆ ಬದ್ಧವಾಗಿ ನಾಟಕವನ್ನು ಬರೆಯೋದಾಗಲಿ ನಾಟಕ ಆಡಿಸೋದಾಗಲಿ ಯಾರೂ ಮಾಡೋದಕ್ಕಾಗಲ್ಲ. ರಂಗಭೂಮಿ ಅನ್ನೋದು ಇಂಡಿಪೆಂಡೆಂಟ್ ಆಗಿ ಒಂದು ಕ್ರಿಯೇಟಿವ್ ಆದ ಸೃಜನಶೀಲ ಪ್ರಕ್ರಿಯೆನೇ ಅದು, ಕ್ರಿಯೇಟಿವ್ ಆರ್ಟ್. ಅಲ್ಲಿಂದ
ಒಂದು ನಿಜವಾದ ಕ್ರಿಯೇಟಿವ್ ಮೈಂಡು ಪ್ರೋಗ್ರೆಸಿವ್ ಆಗೇ ಇರುತ್ತೆ. ಅದು ಬೇರೆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಜ. ನಮ್ಮ ಶ್ರೇಷ್ಠ ಕವಿಗಳು ಯಾರನ್ನ ತಗೊಂಡ್ರೂ ಅದು ಕುವೆಂಪು ಇರ್ಬೋದು, ಬಸವಣ್ಣ ಬೇಂದ್ರೆ ಇರ್ಬೋದು, ಪೂತಿನ ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ್ಮ ಇರ್ಬೋದು, ನೀವು ಅಡಿಗರ ಬಗ್ಗೆ ಅವರು ಜನಸಂಘದ ಕ್ಯಾಂಡಿಡೇಟ್ ಆಗಿದ್ರು ಅಂತ ಕತೆ ಕಟ್ತಾರೆ. ಆದರೆ ಕಟ್ಟುವೆ ನಾವು ಹೊಸನಾಡೊಂದೊಂದು ಪದ್ಯವನ್ನು ಬರೆದವರು ಅವರೇ. ಅದರಿಂದ ಹೀಗೆ ಭಾಳ ಸೀಮಿತವಾದ ಲೆವೆಲ್ನಲ್ಲಿ ನಾವು ಕ್ರಿಯೇಟಿವಿಟಿಯನ್ನು ವ್ಯಾಖ್ಯಾನ ಮಾಡೋದಕ್ಕೆ ಬರೋಲ್ಲ ಅಷ್ಟೆ. ಬಟ್ ನೀವು ಸೈದ್ಧಾಂತಿಕವಾಗಿ ನಿಮ್ಮದೊಂದು ಪೊಸಿಷನಿಂಗ್ ಅಂತಿದೆಯಲ್ಲ, ನಿಮ್ಮ ರಂಗಭೂಮಿಯನ್ನು ನೋಡುವ ಕ್ರಮಕ್ಕೂ ನಿಮ್ಮ ವ್ಯಕ್ತಿಯಾಗಿ ಮರಳು ಸಿದ್ದಪ್ಪನವರೊಂದು ತಾತ್ವಿಕವಾದ ಪೊಲಿಟಿಕಲ್ ಮತ್ತು ತಾತ್ವಿಕ ಎರಡು, ರಾಜಕೀಯ ಮತ್ತು ತಾತ್ವಿಕವಾದ ಪೊಸಿಷನಿಂಗ್ ಇದೆಯಲ್ಲ, ಅದನ್ನು ಹೆಂಗೆ ಡಿಫೈನ್ ಮಾಡ್ತೀರಿ? ಅವೆರಡಕ್ಕೂ ಅಂಥ ಭಿನ್ನತೆ ಇದೆ ಅಂತ ನನಗೆ ಅನಿಸೋಲ್ಲ. ಯಾಕೆ ಅಂತಂದರೆ ಕೆಲವು ಆ ಕ್ಷಣದ ಕೆಲವು, ಈಗ ಸದ್ಯ ಮತ್ತು ಶಾಶ್ವತ ಅಂತ ಅನ್ನೋ ಮಾತನ್ನು ಅನಂತಮೂರ್ತಿ ಬರೆದಿದ್ದಾರೆ. ಸದ್ಯದ ಸಂದರ್ಭದ ನಮ್ಮ ರಿಯಾಕ್ಷನ್ಗಳು ಶಾಶ್ವತ ವಿಷಯಗಳ ವಿಚಾರಕ್ಕೆ ಬಂದಾಗ ಅಷ್ಟು ಸರಳವಾಗಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಅದು ಭಾಳ ಸಂಕೀರ್ಣವಾದ ವಿಚಾರ. ಹೌದು. ಅದರಿಂದ ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ಗಳು ಬಹಳ ಸದ್ಯದ ಅಗತ್ಯಗಳು ವಾಸ್ತವದಿಂದ ನಿರ್ಣಯವಾಗವು. ಆದರೆ ಒಟ್ಟಾರೆಯಾಗಿ ನಾನು ಎಲ್ಲ ಬಗೆಯ ನಾಟಕರು ಈಗ ಈ ಸರಳವಾದ ವ್ಯಾಖ್ಯಾನದ ಪ್ರಕಾರ ಪೋತಿ ನರಸಿಂಹಾಚಾರ್ಯರು ಒಬ್ಬ ಕನ್ಸರ್ವೇಟಿವ್ ನಾಟಕಕಾರ. ಐ ಡೋಂಟ್ ಬಿಲೀವ್. ಆದರೆ ನಾನು ಭಾಳ ಮೆಚ್ಕೊಂಡಿರೋ ನಾಟಕಕಾರ ಪೋತಿನ ಅಲ್ವಾ? ಹಂಗೆ ಹೇಳಲಿಕ್ಕೆ ಆಗಲ್ಲ. ಸರಳವಾಗಿ ಭಾಳ ಕಮ್ಯುನಿಸ್ಟ್ ವಸ್ತುಗಳನ್ನೇ ಬರೆದಿರೋ ನಾಟಕಕಾರ ಹೆಸರು ಹೇಳಲ್ಲ ನಾನು. ಅವ್ರನ್ನ ನಾನು ಮೆಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಓದೋಕ್ಕೂ ಆಗಲ್ಲ. ಅವ್ರ ನಾಟಕಗಳು ಪ್ರಿಂಟು ಇದು ಥಿಯೇಟ್ರ್ನಲ್ಲಿ ಬಂದೂ ಇಲ್ಲ. ಅದರಿಂದ ಇವೆಲ್ಲ ಭಾಳ ಸರಳವಾಗಿ ಅವನ್ನು ಹೇಳೋದು ಕಷ್ಟ ಅಷ್ಟೆ. ನನ್ನ ಅದೇ ಸದ್ಯದ ಪೊಲಿಟಿಕಲ್ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರತಿಕ್ರಿಯೆಗಳು, ನನ್ನ ಸ್ಟ್ಯಾಂಡ್ಗಳು ಏನೇ ಇದ್ರೂ ಒಂದು ಪರಂಪರೆ, ಒಂದು ರಂಗ ಪರಂಪರೆ ಆಗಲಿ, ಸಾಹಿತ್ಯ ಪರಂಪರೆ ಆಗಲಿ, ಅದು ಅಖಂಡವಾದದ್ದು, ಅದು ಸೀಮಿತವಾದದ್ದಲ್ಲ. ಈ ಸದ್ಯ ಮತ್ತು ಶಾಶ್ವತವಾದ ಇದರಲ್ಲಿ ಮರಳು ಸಿದ್ದಪ್ಪನವರನ್ನು ರೂಪಿಸಿದ ಸಿದ್ಧಾಂತ ಯಾವುದು? ಒಂದು ಒಳ್ಳೆಯ ರಂಗಭೂಮಿ ಅಂತನ್ನೋದು ಶಾಶ್ವತವಾದ ಅಂಶಗಳನ್ನು ಒಳಗೊಂಡಿರುತ್ತೆ, ಸದ್ಯದ ಅಂಶಗಳನ್ನು ಒಳಗೊಂಡಿರುತ್ತೆ. ಈಗ ನಾನೀಗ ಉದಾಹರಣೆ ಕೊಟ್ಟೆ, ಕಂಬಾರರ ಜೋಕುಮಾರ ಸ್ವಾಮಿ ಅಂತ ನಾಟಕ, ಗಿರೀಶ್ ಕಾರ್ನಾಡರ ತುಘಲಕ ಅಂತ ಒಂದು ನಾಟಕ, ಅಲ್ಲಿ ಎರಡೂ ಇದ್ದಾವೆ. ನನ್ನ ಪ್ರಶ್ನೆ ಇರೋದು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದು? ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಇದು ಒಂದು ರೀತಿಯಲ್ಲಿ ನಮ್ಮ ಕನ್ನಡದ್ದೇ ಆದಂಥ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ. ಅದು ಮೂಲತಃ ನನ್ನ ವ್ಯಕ್ತಿತ್ವದಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿರೋದು. ಹಾಗೆ ನಾನು ಇಂಗ್ಲೀಷ್ ಭಾಷೆಯನ್ನು, ಇಂಗ್ಲೀಷ್ ಸಾಹಿತ್ಯವನ್ನು ಓದಿರೋದ್ರಿಂದ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಥಿಯೇಟ್ರ್ ಸಂಪರ್ಕ ಇರೋದ್ರಿಂದ ಸಹಜವಾಗಿಯೇ ನನ್ನ ಹೊರ ವ್ಯಕ್ತಿತ್ವದ ಮೇಲೆ ಅದರ ಪರಿಣಾಮ ಇದೆ. ಆದರೆ ನನ್ನ ಎಸೆನ್ಸ್ ಏನಿದೆ ಅದು ಹೆಚ್ಚು ಇಲ್ಲಿಗೆ ಸಂಬಂಧಪಟ್ಟದ್ದು. ನಾನು ಹುಟ್ಟಿನಿಂದ ಒಂದು ಹಳ್ಳಿಯಿಂದ ಬಂದವನು, ಚಿಕ್ಕಮಗಳೂರು ಜಿಲ್ಲೆಯ ಕಾರೆಹಳ್ಳಿ. ನಾನು ಒಂದು ಆಳದಲ್ಲಿ ಹಳ್ಳಿ ಮನುಷ್ಯನೇ. ಲಂಕೇಶ್ ಹೇಳ್ತಾ ಇದ್ದರು, ಲಂಕೇಶ್ ಅಷ್ಟೇ, ಕಂಬಾರರು ಅಷ್ಟೇ. ಹೌದು. ಈ ಅದರಿಂದ ನಮಗೆ ಈ ಹಳ್ಳಿ ಗ್ರಾಮೀಣ ಭಾಗದಿಂದ ಬಂದವ್ರಿಗೇನಿದೆ, ನಮ್ಮ ಇನ್ನರ್ ಕೋರ್ ಏನಿದೆ ಅದು ಈ ಪ್ರಾದೇಶಿಕ ಸಂಸ್ಕೃತಿಯಿಂದ ರೂಪಿತವಾದದ್ದು. ನಮ್ಮ ಔಟರ್ ಈ ವೇಷ ಅಥವಾ ಅದು ಇದೇನಿದೆ ಅದು ಅದರ ಮೇಲೆ ಪಾಶ್ಚಾತ್ಯ ಪ್ರಭಾವವನ್ನು ನಾವು ಅಲ್ಗಳೆಯೋಕ್ಕಾಗದೇ ಇಲ್ಲ, ಅದು ಇದ್ದೇ ಇರುತ್ತೆ. ಆದರೆ ಇದೊಂಥರ ಈ ಭಾಳ ಈ ಎರಡರ ನಡುವೆ ತಾಕಲಾಟನೂ ಇರುತ್ತೆ, ಮುಖಾಮುಖಿ ಆಗ್ತಾ ಇರ್ತದೆ, ಪರಸ್ಪರ ಆಗ್ತಾ ಇರುತ್ತೆ. ಅದು ಪೊಲಿಟಿಕಲ್ ಆಗಿಯೂ ಆಗ್ಬೋದು, ಕಲ್ಚರಲ್ ಆಗಿಯೂ ಆಗ್ಬೋದು. ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದವು? ಅದೇ ನಾನು ಹೇಳಿದ್ನಲ್ಲ, ನಾನು ಹುಟ್ಟಿ ಬಂದಂಥ ಹಳ್ಳಿ ಬಹುಶಃ ಅದು
ಆ ಊರು ಆ ಥರ ಇತ್ತು, ಆ ಕಾಲವೂ ಆಗಿತ್ತು. ಹ್ಞೂ 40s 50sನಲ್ಲಿ ನನ್ನ ಬಾಲ್ಯ, ಹ್ಞೂ 40 ನನ್ನ ಹುಟ್ಟಿದ ವರ್ಷ. ಹ್ಞೂ ಆವಾಗ ನಾನು ಜೀವನದಲ್ಲಿ ಮೊದಲನೇ ಬಾರಿಗೆ ರೈಲು ಹತ್ತಿದ್ದು 8-9ನೇ ವಯಸ್ಸಿನಲ್ಲಿ. ಹ್ಞೂ ಎಲೆಕ್ಟ್ರಿಕ್ ಲೈಟನ್ನು ನಾನು ನೋಡಿದ್ದು 7-8 ವಯಸ್ಸಿನಲ್ಲಿ. ನನಗೊಂಥರ ಗಾಬರಿ, ಸಂಭ್ರಮ ಎರಡೂ ಆಗ್ಬಿಟ್ಟು ಮತ್ತೆ ಮತ್ತೆ ಸ್ವಿಚ್ ಆಗ್ತಾ ಇದ್ದೆ. ಎಲೆಕ್ಟ್ರಿಕ್ ಲೈಟಿಂದ ನಾನು ಮೊದಲು ನೋಡಿದಾಗ ನಮ್ಮೂರಿಗೆ ಬರಲಿಲ್ಲ. ನಮ್ಮೂರಿಗೆ ಬಂದದ್ದು ನಾನು ಕಾಲೇಜಿಗೆ ಬಂದ ಮೇಲೆ. ಯಾವುದೋ ಒಂದು ದೊಡ್ಡ ಊರಿಗೆ ಹೋಗಿ ಅಲ್ಲಿ ಯಾರ್ದೋ ಮನೆಯಲ್ಲಿ ಉಳ್ಕೊಂಡಾಗ ನಾನು ಅಂದರೆ ಇದು ನಮ್ಮ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ರೂಪಿಸಿರುತ್ತೆ. ಅದು ನಾನು ಅದು ಹೇಳ್ದೆ, ಒಂದು ಕಾರು, ಒಂದು ಬಸ್ಸು ಯಾವುದೂ ಇಲ್ಲೇ ಇದ್ದಂಥ ಕಾಲ. ಇವತ್ತು ನಮ್ಮೂರಿಗೆ 8-10 ಬಸ್ಗಳು ಬರ್ತವೆ. ಆದರೆ ಆವತ್ತು ನಮಗೆ ಒಂದು 10-12 ಮೈಲಿವರೆಗೂ ಬಸ್ ಗಿಸ್ ಇರಲಿಲ್ಲ. ಒಂದು ರೈಲು ಮಾರ್ಗ ನಮಗೆ 6 ಮೈಲಿ ದೂರದಲ್ಲಿ ಒಂದು ರೈಲು ಮಾರ್ಗ ಇತ್ತು. ಒಬ್ಬ ಡಾಕ್ಟ್ರ್ ಬೇಕು ಅಂದರೆ 10-12 ಮೈಲಿ ಪ್ರಯಾಣ ಗಾಡಿನಲ್ಲಿ ಹೋಗ್ಬಿಟ್ಟು ಒಂದು ಸಣ್ಣ ಕಾಯಿಲೆಗೂ ನಮ್ಮ ಚಿಕ್ಕಪ್ಪ ಒಬ್ಬ ಈ ಥರ ಒಂದು ಕಾಯಿಲೆ ಬಂದ್ಬಿಟ್ಟು ಆಸ್ಪತ್ರೆಗೆ ತಗೊಂಡೋಗೋ ದಾರಿಯಲ್ಲೇ ಸತ್ತೋದ್ರು. ಅಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ಅವು ನಮಗೆ ಅನೇಕ ಬಿಟ್ಟರ್ ಎಕ್ಸ್ಪೀರಿಯನ್ಸಸ್. ನಾವು ಎಷ್ಟೇ ಇಲ್ಲ ಅಂದ್ರೂ ಸ್ವತಂತ್ರ ಬಂದ ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ನಾವು ನಿರೀಕ್ಷಿಸಿದಂಥ ಡೆವಲಪ್ಮೆಂಟ್ ಆಗದೇ ಇರ್ಬೋದು. ಹಳ್ಳಿಗಳು ಸಣ್ಣ ಸಣ್ಣ ವಿಚಾರ, ಈಗ ಬಾವಿ ನೀರನ್ನು ಕುಡಿತಾ ಇದ್ದದ್ದು, ಆ ಬಾವಿನಲ್ಲಿ ಏನೇನು ಕೊಳ ಇರ್ತಿತ್ತೋ ಏನೋ ವರ್ಷಕ್ಕೊಂದು ಸರಿ ಕ್ಲೀನ್ ಮಾಡೋದು. ಈಗ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರಿನ ಘಟಕಗಳಿದ್ದಾವೆ, ನಲ್ಲಿ ನೀರುಗಳು ಬರ್ತಾ ಇದ್ದಾವೆ. ಇವೆಲ್ಲ ಇದ್ದ ಕಾಲ ಅಲ್ಲ ನಾನು ಬೆಳೆದ ಕಾಲ. ನೋಡಿ, ನಾನು ಪ್ರೈಮರಿ ಸ್ಕೂಲ್ ಮುಗಿದ ತಕ್ಷಣ ಮಿಡ್ಲ್ ಸ್ಕೂಲು ನಮ್ಮೂರಿಗೆ 5 ಮೈಲಿ ದೂರದಲ್ಲಿತ್ತು. ಅಂದರೆ ಮಿಡ್ಲ್ ಸ್ಕೂಲ್ ಅಂದರೆ ಈಗಿನ 5th ಸ್ಟ್ಯಾಂಡರ್ಡ್, 4th 5th 6th 7th. 8-9 ವರ್ಷದ ಹುಡುಗ ದಿವಸ 7-8 ವರ್ಷದ ಹುಡುಗ 5 ಮೈಲಿ ನಡ್ಕೊಂಡು ವಾಪಸ್ ಬರೋಕ್ಕಾಗಲ್ಲ. ಅದಕ್ಕಾಗಿ ನಾನು ಸುಮಾರು 7-8 ವಯಸ್ಸಿಗೆ ಮನೆ ಬಿಡಬೇಕು, ಬೇರೆ ಊರಿನಲ್ಲಿ ಯಾರ್ದೋ ಮನೆಯಲ್ಲಿ ಇದ್ಕೊಂಡು ಓದಬೇಕಾಗಿ ಬಂತು. ಉದ್ದಕ್ಕೂ ನಾನು ಆ ಥರ ಇವು ನಮ್ಮ ವ್ಯಕ್ತಿತ್ವವನ್ನು ಅನೇಕ ರೀತಿಯಲ್ಲಿ ಪ್ರಭಾವಿಸಿರ್ತವೆ. ನಿಮ್ಮ ತಾಯಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೇಗೆ ರೂಪುಕೊಂಡು? ಅದೇ ಈಗ ತಾಯಿ ಭಾಳ ಈಗ ನೋಡಿ, ನೆನೆಸ್ಕೊಳ್ಳೋದಾದ್ರೆ ನಮ್ಮ ತಾಯಿ ಬಹುಶಃ ಅನೇಕ ನಮ್ಮ ಸ್ನೇಹಿತರ ತಾಯಿ ಹಳ್ಳಿಯಿಂದ ಬಂದವರು, ಅನಕ್ಷರಸ್ತೆ, ಓದೋಕ್ಕೆ ಬರ್ತಿರಲ್ಲ, ಬರೆಯೋಕ್ಕೆ ಬರ್ತಿರಲಿಲ್ಲ, ರುಜು ಮಾಡೋಕ್ಕೆ ಮೊದಲೇ ಬರ್ತಿರಲಿಲ್ಲ. ನಮ್ಮ ಅಪ್ಪನೂ ಸಹ ಅರೆ ವಿದ್ಯಾವಂತ, ಆಗಿನ ಕಾಲದಲ್ಲಿ 7-8ನೇ ಸ್ಟ್ಯಾಂಡರ್ಡು. ಆದರೆ ಬಡವರೇನಲ್ಲ, ಸಾಕಷ್ಟು ಜಮೀನು ಎಲ್ಲ ಇತ್ತು. ಆದರೆ ಈ ಜಮೀನು, ಈ ಹೊರಗಿನ ಇದು ಇನ್ನು ಈ ಕೆಲವು ಹರಕೆಗಳನ್ನು ತುಂಬಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಕಾಲ ಸುಮಾರು 60ರ ದಶಕ 70ರ ದಶಕದವರೆಗೂ ಹಳ್ಳಿಗಳು ಭಾಳ ದೀನಾವಸ್ಥೆಯಲ್ಲಿದ್ದವು ಆ ಕಾಲದಲ್ಲಿ. ಆವಾಗಲಂತೂ ಕೆಲವು ಕಾಯಿಲೆಗಳು, ಸಿಡುಬು, ಕಾಲ್ದ್ರ, ಪ್ಲೇಗು ಇವೆಲ್ಲ ಬರ್ತಾಯಿದ್ವು. ಈಗ ನಿಮಗೆ ಗೊತ್ತಿದೆಯೇ, ಇದು ನೋಡಿದ್ರೆ ಲಂಕೇಶ್ಗೆ ಒಂದು ಸರಿ ಪ್ಲೇಗ್ ಬಂದು ಉಳ್ಕೊಂಡ ಒಬ್ಬ ಅಪರೂಪದ ವ್ಯಕ್ತಿ ಅವರು. ಹೌದು, ಅಂಥ ಕಾಲ. ನಮ್ಮೂರಿಗೆ ಪ್ಲೇಗು ಕಾಲ್ದ್ರ ಬಂದದ್ದು, ನಮ್ಮ ಪಕ್ಕದ ಹಳ್ಳಿ ಕಾಲ್ದ್ರ ಬಂದು ಊರಿಗೂರೇ ಗುಡಿಸ್ಕೊಂಡು ಹೋಗಿದ್ದು ನನಗೆ ಗೊತ್ತಿದೆ. ಇವತ್ತು ಅವು ನಮ್ಮ ಆಳ ಮನಸ್ಸಿನ ಮೇಲೆ ಭಾಳ ಒಂಥರದ ಪರಿಣಾಮವನ್ನು ಬೀರಿರ್ತವೆ. ಈಗ ಅವೆಲ್ಲ ಇಲ್ಲ. ಈಗ ಅವೆಲ್ಲ ಇಲ್ಲ ಅಂದರೆ ಬೇರೆ ರೀತಿ ಸಮಸ್ಯೆಗಳು ಹುಟ್ಟಿದ್ದಾವೆ. ಆ ಚರ್ಚೆಯನ್ನು ಬೆಳೆಸೋದಕ್ಕಿದು ಸಂದರ್ಭ ಅಲ್ಲ. ನನಗೆ ಎಷ್ಟೋ ಸರಿ ಅನಿಸುತ್ತೆ, ಎಷ್ಟೇ ಸಮಸ್ಯೆಗಳಿದ್ದರೂ ನಮ್ಮ ಬಾಲ್ಯದ ಕಾಲವೇ ಚೆನ್ನಾಗಿತ್ತೋ ಏನೋ ಅಂತೇಳಿ ಅನಿಸೋ ಥರದಲ್ಲಿ ಈಗಿನ ಸಮಸ್ಯೆಗಳು ಹುಟ್ಟುಕೊಂಡಿದ್ದಾವೆ. ಸಮಸ್ಯೆಯ ಸ್ವರೂಪ ಬದಲಾಗಿದೆ. ನೀವು ನಿಮ್ಮ ಬದುಕನ್ನು ರೂಪಿಸಿದ ವ್ಯಕ್ತಿಗಳನ್ನು ನೆನೆಸ್ಕೊಳ್ಳೋದಾದ್ರೆ ಯಾರನ್ನು ನೆನೆಸ್ಕೋತೀರಿ? ನಾನು ಒಂದು ಪುಸ್ತಕನೂ ಅವ್ರಿಗೆ ಅರ್ಪಿಸಿದ್ದೀನಿ. ನನಗೆ 4ನೇ ತರಗತಿ ಆದಮೇಲೆ ನನ್ನನ್ನು ಅಷ್ಟು ಚಿಕ್ಕ ಹುಡುಗನನ್ನು ಬೇರೆ ಊರಿಗೆ ಕಳಿಸೋದಕ್ಕೆ ನಮ್ಮ ಮನೆಯಲ್ಲಿ ಭಾಳ ಆತಂಕ, ನೋವು ಇತ್ತು.
ನಮ್ಮಲ್ಲಿ ಒಬ್ಬರು ಮೇಷ್ಟ್ರಿದ್ದರು, ಸತ್ಯನಾರಾಯಣ ರಾವ್ ಅಂತ. ಒನ್ ಮ್ಯಾನ್ ಸ್ಕೂಲ್ ನಮ್ಮದು. ಅವ್ರಿಗೆ ಮಕ್ಕಳಿರಲಿಲ್ಲ. ನನ್ನ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ಅವ್ರಿಗೆ ಅದೇ ಸಮಯಕ್ಕೆ ಬೇರೆ ಊರಿಗೆ ವರ್ಗ ಆಯಿತು. ಆ ಊರಿನಲ್ಲಿ ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ ಇತ್ತು. ಅವ್ರೇನು ಮಾಡಿದರು, ಇವನನ್ನು ನನ್ನ ಜೊತೆ ಕಳಿಸ್ಕೊಡಿ, ನಮ್ಮ ಮನೆಯಲ್ಲೇ ಇಟ್ಕೊಂಡು ಓದಿಸ್ತೀನಿ ಅಂತ. ನಾನು ಬಹುಶಃ ಅವ್ರು ನನ್ನನ್ನು ಅವತ್ತು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಓದಿಸ್ತೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಇವೆಲ್ಲ ಕವಲು, ಹಿಂಗೆ ಕವಲು ಹೊಡೆದಿರುತ್ತೆ, ಈ ದಾರಿನಲ್ಲಿ ಹೋದ್ರೆ ಒಂದಾಗುತ್ತೆ, ಈ ದಾರಿನಲ್ಲಿ. ಅದು ಸರಿ. ನಾನು ಆ ದಾರಿನಲ್ಲಿ ಹೋದೆ. ಆದ್ದರಿಂದ ನನಗೆ ಅವರು ಒಂಥರ ನನ್ನನ್ನು ಒಂದು ಹೊಸ ಮಾರ್ಗಕ್ಕೆ ಹಚ್ಚಿದಂತಹ. ಸತ್ಯನಾರಾಯಣ ಅವ್ರ ಜೊತೆ ಹೋಗುವಾಗ ಏನೇನು ಕನಸುಗಳಿದ್ವು ಅವಾಗ? ನನಗೇನು ಕನಸಿರಲಿಲ್ಲ. ನಮ್ಗೆ ಅವಾಗ ಇದ್ದ ಕನಸುಗಳು ಅಂತಂದರೆ ಒಂದು ಸಣ್ಣದೊಂದು ಮೇಷ್ಟ್ರಾಗೋದು. ಅದು ಈಗ ನೋಡಿ, SLCನಲ್ಲಿ ನಾನು 2-3 ಸರಿ ಫೇಲಾಗಿ ಹೋದೆ. 2-3 ಸರಿ ಫೇಲಾಗಿ ಹೋಗಿ, ಯಾಕೆ ಅಂತಂದರೆ ಹೈಸ್ಕೂಲಿಗೆ ನನಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿಬಿಟ್ರು. ನನಗೆ ಅದು ಏನೂ ಅರ್ಥವಾಗ್ತಿರಲಿಲ್ಲ ಕ್ಲಾಸು ಅಂತಂದರೆ. ಹಾಗಾಗಿ ಹೈಸ್ಕೂಲು ಅಂದರೆ ಒಂದು ಕರಾಳ ಅಧ್ಯಾಯ ನನ್ನ ಇದರಲ್ಲಿ. SLCನಲ್ಲಿ ಅಷ್ಟೊಂದು ಸರಿ ಫೇಲ್ ಆದಾಗ ನಮ್ಮ ಚಿಕ್ಕಪ್ಪಂದರೆಲ್ಲ ನನ್ನನ್ನು ಸ್ಕೂಲ್ ಬಿಡಿಸ್ಬಿಟ್ಟು ಒಂದು ಟೈಲರಿಂಗ್ ಶಾಪ್ ಹಾಕಿಕೊಟ್ಬಿಟ್ಟು ಒಂದು ಬಟ್ಟೆ ಅಂಗಡಿ ಇಟ್ಕೊಡ್ಬೇಕು ಅಂತ ಪ್ಲ್ಯಾನ್. ನಾನು ಭಾಳ ಖುಷಿಯಾಗಿ ಕನಸು ಕಾಣ್ತಾ ಇದ್ದೆ ಅವಾಗ. ಆದರೆ ಅದು ಯಾವುದೋ ಏನೋ ಕಾರಣಕ್ಕಾಗಿ ಮತ್ತೆ ಈ ಮೇಷ್ಟ್ರು ಬಂದರು. ಅವರು ಯಾವುದೋ ಒಂದು ಚಿಕ್ಕಮಗಳೂರು ಅಂತ ಊರಿನಲ್ಲಿದ್ದರು. ಅವರು ನನ್ನನ್ನು ನಮ್ಮಪ್ಪನಿಗೆ ಹೇಳ್ಬಿಟ್ಟು ಅವನನ್ನು ನನ್ನ ಹತ್ರ ಕಳಿಸಿ ಇಟ್ಟಿದ್ದು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಸೆಪ್ಟೆಂಬರ್ ಎಕ್ಸಾಮಿನೇಷನ್ ಕಟ್ಕೊಂಡು ಪಾಸ್ ಮಾಡಿದೆ. ಆಮೇಲೆ ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋದ ತಕ್ಷಣ ನನ್ನ ಇದು ಬದಲಾಗೋಯ್ತು. ಎಲ್ಲ PUC ಇರ್ಬೋದು, BA ಇರ್ಬೋದು, MA ಇರ್ಬೋದು, ಫಸ್ಟ್ ಕ್ಲಾಸು ರ್ಯಾಂಕು ಎಲ್ಲ ಪಡೆಯೋದಕ್ಕೆ ಶುರು. ಮೈಸೂರಿನ ದಿನಗಳಲ್ಲಿ ಮೈಸೂರಿನ ಒಂದು ಹಳ್ಳಿಯ ಒಂದು ಲೋಕ ಬೇರೆ, ಮೈಸೂರಿನ ನಗರದ ಲೋಕ ಬೇರೆ. ಈ ಶಿಫ್ಟ್ ಆಯ್ತಲ್ಲ, ಹಳ್ಳಿಯಿಂದ ನಗರಕ್ಕೆ ಶಿಫ್ಟ್ ಆಯ್ತು. ಒಂದು ಗಾಬರಿ, ಆತಂಕ, ಭಯ ಅವೆಲ್ಲ ಇರಲಿಲ್ವಾ? ಇದೆ, ಅದು ಸಿಕ್ಕಾಬಟ್ಟೆ ಇದೆ. ಅವೆಲ್ಲ ನಮ್ಮ ಮೇಲೆ ಭಾಳ, ಇಡೀ ನಮ್ಮ ವ್ಯಕ್ತಿತ್ವ ಮೇಲೆ. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಿರೋ ಅಂಥ ಅದೃಷ್ಟ ನಮಗಿರಲಿಲ್ಲ. ಅಲ್ಲಿ ನಿಮಗಿರೋ ಅದೃಷ್ಟನೂ ಬಿಡಿ. ಭಾಳ ನಾವು ಆರ್ಥಿಕವಾಗಿ ಕಷ್ಟ ಇಲ್ಲದೆ ಇದ್ದರೂ ಒಂದು ಬಗೆ ಸ್ಪ್ಲಿಟ್ ಪರ್ಸನಾಲಿಟಿ ಆಗಿರುತ್ತೆ. ಈಗ ಮೈಸೂರು ಮಹಾರಾಜಾಸ್ ಕಾಲೇಜ್ನಲ್ಲಿ ನಾವು ಓದ್ತಾ ಇದ್ದಾಗ ಅಲ್ಲಿ ಇಂಗ್ಲೀಷ್ ಬಲ್ಲಂತಹ, ಇಂಗ್ಲೀಷ್ ಅಪ್ಪರ್ ಕ್ಲಾಸ್ನಿಂದ ಬಂದಂಥ ಮಕ್ಕಳ ಜೊತೆಯಲ್ಲಿ ನಮಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆದರೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಮೀರೋದಕ್ಕೆ ಸದಾ ನಾವು ಟ್ರೈ ಮಾಡ್ತಾಯಿದ್ವಿ. ನಿಮಗಿದ್ದ ಮೇಷ್ಟ್ರುಗಳು ಹೆಲ್ಪ್ ಮಾಡ್ತಾ ಇದ್ರಾ? ಮೇಷ್ಟ್ರು ಹೆಲ್ಪ್ ಮಾಡ್ತಾಯಿದ್ರು. ಆದರೆ ನಾವು ಯಾರ್ಯಾರಿದ್ರು ನಿಮಗೆ ಮಹಾರಾಜಾಸಲ್ಲಿ ಮೇಷ್ಟ್ರು? ನಮ್ಮ ಕನ್ನಡದಲ್ಲಿ ನಮಗೆ ಭಾಳ ಒಳ್ಳೊಳ್ಳೆ ಮೇಷ್ಟ್ರು, ತೀರಂ ಶ್ರೀಕಂಠಿನಿಯರು, DL ನರಸಿಂಹಾಚಾರ್ಯರು, ವೆಂಕಟರಾಮಪ್ಪನವರು, ಪರಮೇಶ್ವರ ಭಟ್ರು, L ಬಸವರಾಜವರು, GSS, ಚಿದಾನಂದ ಮೂರ್ತಿಗಳು, ವರದರಾಜರಾವ್, ಸುಜನ, ಇವರೆಲ್ಲ ಭಾಳ ಒಳ್ಳೆ. ಇಂಗ್ಲೀಷ್ನಲ್ಲಿ ನಮಗೆ ಕ್ಲಾಸ್ ತೊಗೊಳ್ಳದೇ ಇದ್ದರು. ನಮ್ಮ ಮಹಾರಾಜಾಸ್ ಕಾಲೇಜಿನಲ್ಲಿ CD ನರಸಿಂಹಯ್ಯನವರು ಪ್ರಿನ್ಸಿಪಾಲ್ ಆಗಿದ್ದರು. ಗುರುರಾಜರಾವ್, ವೈಲಾರಿರಾವ್, ರಾಮರಾವ್, ಈ ಥರದವರೆಲ್ಲ ಟೀಚರ್ಸ್ ಇದ್ದರು. ಹಾಗೆ ಬೇರೆ ಬೇರೆ ಇದರಲ್ಲೂ ಒಳ್ಳೊಳ್ಳೆ, ಆವಾಗ NA ನಿಕ್ಕಮ್ ಮತ್ತು ಫಿಲಾಸಫಿ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ವೆಂಕಟೇಗೌಡರು ಮುಂತಾದವರು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಭಾಳ ಒಳ್ಳೆ ಟೀಚರ್ಸ್ ಇದ್ದರು ಆವಾಗ ಮಹಾರಾಜಾಸ್ ಕಾಲೇಜಿನಲ್ಲಿ. ಮಹಾರಾಜಾಸ್ ಕಾಲೇಜೇ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರೂ ಆಗಿತ್ತು ಆವಾಗ. ಮುಂದೆ ನಾವು MA ಹೋಗೋ ಸಂದರ್ಭಕ್ಕೆ ಮಾನಸಗಂಗೋತ್ರಿ ಹೋಯ್ತು. ಹೀಗೆ ಈಗ ನೋಡಿ, ಬೆಂಗಳೂರು ಯೂನಿವರ್ಸಿಟಿ ಆಮೇಲೆ ಶುರುವಾಗಿದ್ದು. ಇಡೀ ಕರ್ನಾಟಕಕ್ಕೆ 2 ಯೂನಿವರ್ಸಿಟಿ ಇದ್ದು, ಒಂದು ಮೈಸೂರು ಯೂನಿವರ್ಸಿಟಿ, ಒಂದು ಕರ್ನಾಟಕ ಯೂನಿವರ್ಸಿಟಿ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ. ಇವತ್ತು ಬೆಂಗಳೂರು ಸಿಟಿನಲ್ಲೇ 40-50 ಯೂನಿವರ್ಸಿಟಿಗಳಿವೆ. ಹೌದು. ಇದರಿಂದ ಒಟ್ಟಾರೆ ವಿಸ್ತಾರಗೊಂಡಿದೆ. ಇದರ ಅನುಕೂಲ ಅನೇಕ ವರ್ಗದ ಮಕ್ಕಳಿಗೆ. ಇದೇ ಮೊದಲ ಬಾರಿಗೆ ಅಕ್ಷರ ಕಲಿತಾ ಇರೋ ಮಕ್ಕಳುಗಳಿಗೆಲ್ಲ ಎಜುಕೇಷನ್ ಇವತ್ತು ಸಿಗ್ತಾ ಇದೆ. ಕಾಲೇಜ್ ಎಜುಕೇಷನ್ ಇದನ್ನು ಅಲ್ಗಳೆಯಲ್ಲ ನಾನು. ಆದರೆ ಒಂದು ರೀತಿಯ ಹಿನ್ನಡೆಯೂ ಆಗಿದೆ. ಈಗ ನೀವು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಡಿಪಾರ್ಟ್ಮೆಂಟ್ನಲ್ಲಿ ಮೇಸ್ಟ್ರಾಗಿ ಪಾಠ ಮಾಡ್ತಾ ಇದ್ರಲ್ವ, ಅಲ್ಲಿನ ದಿನಗಳಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಏನು ವಿಶೇಷ ಏನಿತ್ತು ಅನ್ನಿಸ್ತದೆ? ಅದು ಭಾಳ
ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸುಮಾರು 35 ವರ್ಷ ನಾನು ಕೆಲಸ ಮಾಡಿದ್ದೆ. ಆ 35 ವರ್ಷದಲ್ಲಿ ಮೊದಲ ಬಾರಿಗೆ ಹಿರಂ ಶ್ರೀಮುಗುಳಿ, GSS, ಚಿದಾನಂದ ಮೂರ್ತಿ ಇಂಥವರೆಲ್ಲ ಹಿರಿಯರ ಜೊತೆಗೆ ಈ ಜೊತೆಯಲ್ಲಿ ಕೆಲಸ ಮಾಡಿ, ಆಮೇಲೆ ನಮ್ಮ ತಲೆಮಾರಿನ ರೈಟರ್ಸ್ ಜೊತೆ, ಇವರು ಅಧ್ಯಾಪಕರ ಜೊತೆಯಲ್ಲಿ ಹೀಗೆ ಬದಲಾಗ್ತಾ ಹೋಗುತ್ತೆ. ಆವಾಗ ನಮಗೆ ಸ್ಟೂಡೆಂಟ್ಸು ಅಂಥವರೇ ಭಾಳ ಅದ್ಭುತವಾದ ಸ್ಟೂಡೆಂಟ್ಸ್ ಬರ್ತಾಯಿದ್ರು. ಅದು ಯಾಕೆ ಬದಲಾಯಿತು ಅದನ್ನು ಹಿಂಜಿ ಹೇಳೋಕ್ಕಾಗೋದಿಲ್ಲ. ಈಗ ನಮ್ಮಲ್ಲಿ ಇವತ್ತು ಭಾಳ ಪ್ರಥಮ ದರ್ಜೆಯ ಚಿಂತಕರು, ದೊಡ್ಡ ದೊಡ್ಡ ವಿಮರ್ಶಕರು ಅನ್ನೋವಂಥವ್ರು, ಕೀರಂ ನಾಗರಾಜ್ ಇರಲಿ, KV ನಾರಾಯಣ ಇರಲಿ, ಬಾರ್ಗೂರು ರಾಮಚಂದ್ರಪ್ಪ ಇರಲಿ, ಇಂಥವರೆಲ್ಲರೂ ನಮ್ಮ ಕನ್ನಡ ಅಧ್ಯಯನ ಕೇಂದ್ರದಿಂದ ಬಂದಂಥ, DR ನಾಗರಾಜ್ ಇರಲಿ, ರಾಘವೇಂದ್ರ ಅಂತ ನೂರಾರು ಜನ ಕನ್ನಡ ಅಧ್ಯಯನ ಕೇಂದ್ರದಿಂದ ಬಂದರು. ಇವತ್ತು ಕನ್ನಡ ಅಧ್ಯಯನ ಕೇಂದ್ರ ಹಾಗಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಕ್ಕೆ ಬರೀ ಅಧ್ಯಾಪಕರೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಒಟ್ಟು ಸಮಾಜವೇ ಅನೇಕ ಬದಲಾವಣೆಗೆ ಒಳಗಾಗಿದೆ. ನಿಮಗೆ ಗೊತ್ತಿರೋ ಅಂತೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುವಂಥವರು ಬರೀ ಅಧ್ಯಾಪಕರು ಇಲ್ಲ ಅಲ್ಲ, ಪುಸ್ತಕಗಳು ಮಾತ್ರ ಅಲ್ಲ, ಇಷ್ಟೊಂದು ಮೀಡಿಯಾಗಳಿದ್ದಾವೆ. ಇಷ್ಟೊಂದು ಮೀಡಿಯಾಗಳು ಪರೋಕ್ಷವಾಗಿ ವಿದ್ಯಾರ್ಥಿಗಳ ವಿಚಾರವನ್ನು ರೂಪಿಸ್ತಾ ಇದ್ದಾವೆ. ಅದರ ಮುಂದೆ ಕಾಲೇಜು, ಯೂನಿವರ್ಸಿಟಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು 2 ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಿರಿ. ಒಂದು ಕುವೆಂಪು ಭಾಷಾ ಭಾರತಿ ಮತ್ತು ಇನ್ನೊಂದು ನಾಟಕ ಅಕಾಡೆಮಿ. ಅಲ್ಲಿ ನಿಮಗೆ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನಿಸ್ತು? ನನಗೆ ಇದ್ದಂತಹ ಸಂಪನ್ಮೂಲಗಳ ಚೌಕಟ್ಟಿನಲ್ಲಿ ಮತ್ತು ನನಗೆ ಸಿಕ್ಕಿದಂತಹ ಸಹೋದ್ಯೋಗಿಗಳು ಅಂದರೆ ಮೆಂಬರ್ಸು ಇತ್ಯಾದಿಗಳು, ಅವರ ಸಾಧ್ಯತೆಗಳ ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸಗಳು ನಾನು ಮಾಡಿದ್ದೇನೆ ಅಂತ ನನ್ನ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕನಾಗೂ ಇದ್ದೆ, ಪ್ರಸಾರಾಂಗ ಡೈರೆಕ್ಟರ್ ಆಗಿದ್ದೆ. ಎಲ್ಲ ಕಡೆಯಲ್ಲೂ ಸಾಮಾನ್ಯವಾಗಿ ಬೇರೆಯವರು ಗುರುತಿಸ್ತಾರೆ, ನಾನು ಹೇಳ್ಕೊಳ್ಳೋದು ಕಷ್ಟ. ಒಂದು ಸಮಭಾವದ ಒಂದು ನೀತಿಯನ್ನು ನಾನು ಅನುಸರಿಸ್ಕೊಂಡು ಬರ್ತಾಯಿದ್ದೆ. ಯಾರೂ ನನಗೆ ಭಾಳ ಕೇವಲ ಇಲ್ಲ, ಯಾರೂ ದೂರ ಇಲ್ಲ. ಜಾತಿ ದೃಷ್ಟಿಯಿಂದಾಗಲಿ ಎಲ್ಲ ದೃಷ್ಟಿಯಿಂದಲೂ ಒಂದು ಸಮಭಾವವನ್ನು, ಜೊತೆಯಲ್ಲಿ ಅಧ್ಯಯನ ದೃಷ್ಟಿಯಿಂದ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕಿ. ಈಗ ನಾಟಕ ಅಕಾಡೆಮಿಯಲ್ಲಿ ನಾನಿದ್ದಾಗ ನನಗಿಂತ ಹಿಂದೆ ನಾನು ಅದನ್ನ ಹೇಳೋದು ಸರಿಯಾಗಿ ಗೊತ್ತಿಲ್ಲ, ನಾಟಕ ಅಕಾಡೆಮಿ ಹೆಚ್ಚು ಬೆಂಗಳೂರು, ಮೈಸೂರಿಗೆ ಸೀಮಿತವಾಗಿತ್ತು. ಇಡೀ ಕರ್ನಾಟಕದಲ್ಲೆಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಬೇರೆಯವರು ಹೇಳ್ತಾ ಇದ್ದಾರೆ. ಅದು ಅಕಾಡೆಮಿಕ್ಕಾಗಿ, ನಾಟಕ ಅಕಾಡೆಮಿ ಪ್ರದರ್ಶನದ ದೃಷ್ಟಿಯಿಂದ ಅಲ್ಲ, ಅಕಾಡೆಮಿಕ್ಕಾಗಿ ಸೆಮಿನಾರ್ಗಳು, ವರ್ಕ್ಶಾಪ್ಗಳು ಈ ಥರದ ಕೆಲಸಗಳನ್ನ ನಾನು 3 ವರ್ಷದಲ್ಲಿ ಮಾಡಿದೆ. ಅದಕ್ಕೆ ಕುವೆಂಪು ಭಾಷಾ ಭಾರತಿಯಲ್ಲೂ ಸಹ ನಾನು ಸಾಕಷ್ಟು ಒಳ್ಳೊಳ್ಳೆ ಪ್ರಕಟಣೆಗಳೆಲ್ಲ ಬಂತು, ಮಾಡಿದ್ವಿ. ಇದು ಒಂದು ಅವಕಾಶಗಳಷ್ಟೇ. ಈ ಅವಕಾಶಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡಿದ್ರೆ ಅದು ಯಶಸ್ಸು ಅದು ಬೇರೆಯವ್ರಿಗೆ ಗುರುತಿಸ್ಬೇಕು. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕಷ್ಟೆ. ಈಗ ನೀವು ಒಟ್ಟು ಹಿಂತಿರುಗಿ ನೋಡಿದಾಗ, ನಿಮ್ಮ ಬದುಕಿನಲ್ಲಿ ಹಿಂತಿರುಗಿ ನೋಡಿದಾಗ ಏನು ಅನ್ನಿಸ್ತದೆ? ಈ ಬದುಕು ಅನ್ನೋದು ಇದೆಯಲ್ಲ, ಇದು ಬರೀ ನನ್ನದೇ ಅಲ್ಲ. ನಾನು ನನ್ನ ಬದುಕಿನ ಜೊತೆಯಲ್ಲಿಯೇ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ದೇಶ ಎಲ್ಲವೂ ಸೇರಿಕೊಂಡಿದ್ದಾವೆ. ಅಲ್ಲಿ ಆಗಿರೋ ಸೋಲು, ಗೆಲುವು, ಸಂತೋಷ, ದುಃಖ ಬರೀ ನನ್ನೊಬ್ಬನ ಬದುಕಿಗೆ ಸಂಬಂಧಪಟ್ಟದ್ದು ಅಂತ ನನಗನ್ಸಲ್ಲ. ನಾನು ಇವೆಲ್ಲವೂ ಸೇರಿಕೊಡ್ತಾಯಿದ್ದೆ. ಇವೆಲ್ಲವೂ ಸೇರಿಕೊಂಡಾಗ ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ ನನಗೆ ಅಷ್ಟೊಂದು ಸಂತೋಷ ಆಗಿಲ್ಲ. ನಾನು ನಿಜಾನೂ ಹೇಳಬೇಕು ಅಂತಂದರೆ, ನಾನು ಕಾಲೇಜ್ ಜೀವನದಲ್ಲಿ ನೆಹರು ಅಂತ ಅವರ ಪ್ರಧಾನಮಂತ್ರಿ ಆಗಿದ್ದರು. ಕೊನೆ MA ಕೊನೆ ಪೇಪರ್ ಅಟೆಂಡ್ ಮಾಡಿ ಬಂದು ಹಾಸ್ಟೆಲ್ನಲ್ಲಿ ಊಟಕ್ಕೆ ಕೂತಿದ್ದೆ. ನೆಹರು ಸತ್ತ ಸುದ್ದಿ ಬಂತು. ನಮ್ಮ ಮನೆಯವರು ಯಾರಾದರೂ ಸತ್ತರೆ ನಾನು ಹೇಗೆ ಬಿಕ್ಕಿ ಬಿಕ್ಕಿ ಹತ್ತಿದ್ನೋ ಹಾಗೆ ಬಿಕ್ಕಿ ಬಿಕ್ಕಿ ಹತ್ತಿದ್ದೆ. ಕರ್ನಾಟಕದ ರಾಜಕಾರಣದಲ್ಲೂ ಆ ಕಾಲದಲ್ಲಿ ಎಂತೆಂಥವರಿದ್ದರು.
ನಿಜಲಿಂಗಪ್ಪ ಕಡಿದಾಳು ಮಂಜಪ್ಪನವರು ಮುಖ್ಯಮಂತ್ರಿ ಆಗಿದ್ದವರು ಕಪ್ ಕೋಟ್ ಹಾಕ್ಕೊಂಡು ಕೋರ್ಟಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರು. ಇವತ್ತು ರಾಜಕೀಯ ಇರಲಿ, ಸಾಮಾಜಿಕ ಜೀವನದಲ್ಲಾಗಲಿ ಎಂಥ ಬದಲಾವಣೆಗಳಾಗಿವೆ ಅಂದರೆ ಒಂದೊಂದು ಸಾರಿ ಭಾಳ ಅದನ್ನು ಬೆಳವಣಿಗೆ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಒಂಥರ ಮಂಕೌದ್ಬಿಡುತ್ತೆ. ಇಷ್ಟೊಂದು ಅವನತಿ ಹೊಂದಬೇಕಿತ್ತ ರಾಜಕೀಯ ಸಾಮಾಜಿಕ ಜೀವನ, ಇಲ್ಲಿ ಮೌಲ್ಯಗಳೇ ಇಲ್ಲದೇ ಇರುವಂತಹ ಒಂದು ಸ್ಥಿತಿ ಬಂದಿದೆ. ಬಟ್ ಗೊತ್ತಿಲ್ಲ, ಇದು ಸರಿ ಹೋಗ್ಬೇಕು. ಇದು ಬರೀ ನಮ್ಮ ದೇಶಕ್ಕೆ ಸೀಮಿತವಾದ್ದಲ್ಲ, ಇಡೀ ಪ್ರಪಂಚದಲ್ಲೇ ಡೆಮಾಕ್ರಸಿ ಇಟ್ ಈಸ್ ಇನ್ ಕ್ರೈಸಿಸ್. ಅಮೆರಿಕಾದಲ್ಲಿ ಟ್ರಂಪ್ ಅಂತ ಒಬ್ಬ ಹುಚ್ಚನನ್ನು ಅವರು ಜನ ಒಪ್ಪಿ ಎಲೆಕ್ಟ್ ಮಾಡ್ತಾರೆ. ಇದು ಏನೋ ಒಂದು ಕ್ರೈಸಿಸನ್ನು ಒಟ್ಟು ಪ್ರಪಂಚದ ಇದು ಎದುರಿಸ್ತಾ ಇದೆ. ಇದನ್ನು ದಾಟ್ಬೋದು. ಆದರೆ ಈ ಕ್ಷಣ ನಮ್ಮ ಹಿಂದಿನ ಕಾಲದಂತೆ ನನಗೆ ಸಂತೋಷ ತರ್ತಾ ಇಲ್ಲ. ಬಹುಶಃ ನನಗೆ ವಯಸ್ಸಾಗಿರೋದು ಅದಕ್ಕೆ ಕಾರಣ ಇರ್ಬೋದು. ಅದನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಹುಡುಗಾಗಿದ್ದಾಗ ಎಲ್ಲದೂ ಭಾಳ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ವಯಸ್ಸಾದ ಮೇಲೆ ಎಲ್ಲದೂ ಡಲ್ಲಾಗಿ ಕಾಣಿಸುತ್ತೆ. ಹೀಗೆ ಸರ್, ಇಷ್ಟೊತ್ತು ಬಂದು ನೀವು ನಿಮ್ಮ ಅನುಭವಗಳನ್ನು ಬರವಣಿಗೆ ಬಗ್ಗೆ, ರಂಗಭೂಮಿ ಬಗ್ಗೆ, ಬದುಕಿನ ಬಗ್ಗೆ ಹಲವು ಸಂಗತಿಗಳನ್ನ ಹಂಚ್ಕೊಂಡ್ರಿ. ನಿಮಗೆ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನ. ಥ್ಯಾಂಕ್ ಯು.